ಅಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಅಲ್ತಾಫ್ ಬಿಳ್ಗಡ. ನಾನು ಪ್ರವೀಣ್ ಕುಟ್ಟಿ ಕೃಷ್ಣಾಪುರ. ವೀಕ್ಷಕರೇ, ಅಟ್ ನ್ಯೂಸ್ ಕನ್ನಡದಲ್ಲಿ ಬರುವಂತಹ ಪ್ರತಿಯೊಂದು ನ್ಯೂಸನ್ನು ಸದಾ ವೀಕ್ಷಿಸ್ತೀರಿ. ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಬರುವ ಪ್ರತಿಯೊಂದು ವಿಡಿಯೋಗಳನ್ನ ನಿಮ್ಮ ಬಂಧು ಬಳಗಕ್ಕೆ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತಾ ಇರಿ. ಅದೇ ರೀತಿ ಬೆಲ್ ಐಕಾನ್ ಒತ್ತಿ ನಾವು ಯಾವುದೇ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ಅದರ ನೋಟಿಫಿಕೇಶನ್ ಸಿಗ್ತಾ ಇರುತ್ತೆ. ಮತ್ತೆ ನಾವು ಮಾಡುವ ಚರ್ಚೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂದ್ರೆ ಕಮೆಂಟ್ಸ್ ಮುಖಾಂತರ ಮುಕ್ತವಾಗಿ ನಮ್ಮ ಹತ್ರ ನೀವು ಹೇಳ್ಕೊಳ್ಳಿ. ನೀವು ಹೇಳುವಂತಹ ಪ್ರತಿಯೊಂದು ನಿಮ್ಮ ಸಲಹೆಗಳೇನಿದೆ ಅದನ್ನ ಸ್ವೀಕಾರ ಮಾಡ್ತೀವಿ ಮತ್ತು ಮುಂದಿನ ನಮ್ಮ ವಿಡಿಯೋಕ್ಕೆ ಏನ್ ಮಾಡ್ಬೇಕು ಅದನ್ನ ನಾವು ಅಳವಡಿಸ್ಕೊಡ್ತೀವಿ. ವೀಕ್ಷಕರೇ, ನಾವು ಇವತ್ತು ಮಾತಾಡೋಕೆ ಹೊರಟಿರೋದು ಸಬ್ಜೆಕ್ಟ್ ಏನು ಅಂತ ಹೇಳಿದ್ರೆ ಸಮೀರ್ ಎಂ ಡಿ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಇತ್ತೀಚೆಗೆ ಇಡೀ ರಾಜ್ಯದಲ್ಲೇ ತುಂಬಾ ಅಲ್ಲೋಲ ಕಲ್ಲೋಲ ಮಾಡಿದಂತ ವಿಡಿಯೋ. ಎಲ್ಲ ಒಂದು ಈ ಬಗ್ಗೆ ಯಾಕೆ ಮಾತಾಡಬೇಕು ಅಂದ್ರೆ, ಎಲ್ಲ ಒಂದು ಹೆಣ್ಣಿಗೆ ಒಂದು ರೇಪ್ ಅಂಡ್ ಮರ್ಡರ್ ಆದಾಗ ಒಂದೆರಡು ದಿನ ಪ್ರತಿಭಟನೆ, ಕ್ಯಾಂಡ್ಲ್ ಹೊತ್ತೋದು, ಸರ್ಕಲ್ ನಲ್ಲಿ ನಿಲ್ಲೋದು, ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಕೂಗೋದು, ಇಷ್ಟಕ್ಕೆ ಸೀಮಿತ ಆಗಿದೆ ನಮ್ಮ ಇಡೀ ಭಾರತ ದೇಶ. ಆದ್ರೆ ಆ ನಿಟ್ಟಿನಲ್ಲಿ ಯಾವ್ದಾದ್ರು ಒಂದು ಕಠಿಣವಾದ ಕಾನೂನು ಕ್ರಮ ಬಂದಿದೆಯಾ? ಇಲ್ಲ. ತಿರುಗಿ ನೋಡಿದ್ರೆ ಇಲ್ಲ. ನಮ್ಮ ದೂತ ಅವರ ಒಂದು ವಿಡಿಯೋ ಬಂದ ಮೇಲೆ ಏನು ಒಂದು ಸೃಷ್ಟಿಯಾಗಿದೆ, ಹಲ್ಚಲ್ ಆಗಿದೆ ಅಂತ ಹೇಳ್ಬೋದು. ಅದಕ್ಕಿಂತನೂ ಅದಾದ್ಮೇಲೆ ಇತ್ತೀಚೆಗೆ ಮೊನ್ನೆ ಬಂತು ಒಬ್ಬ, ಈಗ ಎಷ್ಟು 2017-18ರಲ್ಲಿ ಬಿಹಾರ ಅಥವಾ UP ಅಲ್ಲೇನೋ 8 ವರ್ಷದ ಬಾಲಕಿನ ಅತ್ಯಾಚಾರ ಮಾಡಿ ಜೈಲಿಗೆ ಹೋಗ್ತಾನೆ. 7 ವರ್ಷ ಸಜೆಯಾಗಿ ಮತ್ತೆ ಬಿಡುಗಡೆಗೊಳ್ತಾನೆ. ಮತ್ತೆ 11 ವರ್ಷದ ಬಾಲಕಿಯನ್ನ ಮತ್ತೆ ರೇಪ್ ಮಾಡ್ತಾನೆ. ಮತ್ತೆ ಜೈಲಿಗೆ ಹೋಗಿ ಬಂದು ಈಗ 2025 ರೀಸೆಂಟ್ ಆಗಿ ಮೊನ್ನೆ ಮತ್ತೆ 11 ವರ್ಷದ ಹುಡುಗಿಯನ್ನ ಅತ್ಯಾಚಾರ ಮಾಡಿ ಜೈಲಿಗೆ ಹೋಗಿದ್ದಾನೆ. ಇದರ ಅರ್ಥ ಏನು? ಕಠಿಣವಾದಂತಹ ಒಂದು ಕಾನೂನಿಲ್ಲ. ಹೌದು. ಆ ಒಂದು ಅವನಿಗೆ ಅತ್ಯಾಚಾರಿಗೂ ಅಥವಾ ರೇಫಿಸ್ಟ್ಗೂ ಒಂದು ಶಿಕ್ಷೆಯ ಪ್ರಮಾಣ ಸರಿಯಾದದಿಲ್ಲ. ಅವನ್ನ ಅರೆಸ್ಟ್ ಮಾಡ್ತಾರೆ. ಹೌದು. ಸಾಕ್ಷಿಗಳು, ವಿಚಾರಣೆಗಳು ಹೋಗ್ತಾ ಇರುತ್ತೆ, ಡೇಟ್ ಮೇಲೆ ಡೇಟ್ ಬರ್ತಾ ಇರುತ್ತೆ. ಕೊನೆಗೊಂದಿನ ಅವನು ಜಾಮೀನು ತಗೋತಾನೆ, ಮತ್ತೆ ಬರ್ತಾನೆ, ಮತ್ತೆ ಹಿಯರಿಂಗ್ ನಡೀತಾ ಇರುತ್ತೆ. ಕೊನೆಗೊಂದಿನ 10, 15, 20 ವರ್ಷದ ನಂತರ ಅವನು ದೋಷಿ ಅಥವಾ ನಿರ್ದೋಷಿ ಅಂತ ಸಾಬೀತಾಗುತ್ತೆ. ಇವತ್ತು ನಾವು ಈ ವಿಷಯದ ಬಗ್ಗೆ ಯಾಕೆ ಮಾತಾಡಬೇಕು ಸಮೀರ್ MD ಪರವಾಗಿ ಅಂದ್ರೆ, ಎಲ್ಲಾ ವಿಷಯಗಳನ್ನ ಬದಿಗಿಟ್ಟು ಅವರು ಒಂದು ಕೇಸ್ನ ಬಗ್ಗೆ, ನಾವು ಇಲ್ಲಿ ಯಾವ ಹೆಸರನ್ನ ಉಲ್ಲೇಖ ಮಾಡ್ಲಿಕ್ಕೆ ಇಷ್ಟಪಡಲ್ಲ, ಅದೇ ಯಾವುದೋ ಒಂದು ಈಗ ಬಗೆಹರಿಯದ ಕೇಸ್ನ ಬಗ್ಗೆ ಅವರು ಒಂದು ಸಂಚಲನವನ್ನ ಮೂಡಿಸಿದ್ದಾರೆ. ಸೃಷ್ಟಿ ತುಂಬಾ ಹಲ್ಚಲ ಆಗಿದೆ ನಮ್ಮ ಇಡೀ ಕರ್ನಾಟಕದಲ್ಲಿ. ಉದ್ದೇಶ ಇಷ್ಟೇ, ಒಂದು ಹೆಣ್ಣಿಗೆ ನ್ಯಾಯ ಸಿಗ್ಬೇಕು ಅಂತ. ಈಗ ಅವರ ವಿಡಿಯೋ ಬಂದಾಗಿನಿಂದ ಹಲವು ಏನು ಪರ ವಿರೋಧ ಚರ್ಚೆಗಳು ನಡೀತಾನೆ ಇದೆ. ಈಗಲೂ ಸಹ ಅವರವರ ಒಂದು ಏನು ವಾಕ್ ಸ್ವಾತಂತ್ರ್ಯ ಇದೆ, ಯಾವ ರೀತಿ ಬೇಕೋ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದ್ರಲ್ಲಿ ನೋಡಕ್ ಹೋದ್ರೆ ನಾವು ಮೇನ್ ಆಗಿ ಅಲ್ಲಿ ನೋಡ್ಬೇಕಾಗಿದ್ದು ಒಂದು ಹೆಣ್ಣಿಗೆ ಒಂದು ನ್ಯಾಯ ಸಿಗ್ಬೇಕು. ಆ ನಿಟ್ಟಿನಲ್ಲಿ ಮಾತ್ರ ನಾವು ಮಾತಾಡೋದು, ಮತ್ತೆ ಬೇರೆ ವಿಷಯಗಳು ಇಲ್ಲಿ ನಮಗೆ ಪ್ರಸ್ತಾಪ ಮಾಡೋದಿಲ್ಲ. ಹಾಗಾಗಿ ಹೆಣ್ಣಿಗೆ ನ್ಯಾಯ ಬೇಕು ಅಂದಾಗ ನೀವು ಕುಲಂಕಷವಾಗಿ ಆ 39 ನಿಮಿಷಗಳ ವಿಡಿಯೋಗಳನ್ನ ನೀವು ನೋಡಿದ್ರಿ ಅಂದ್ರೆ ಸ್ಪಷ್ಟವಾಗಿ ಅಲ್ಲಿ ಯಾವ ರೀತಿ ತನಿಖೆಯನ್ನು ಮುಂದುವರಿಸಬಹುದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದಾರೆ. ಹೌದೌದು. ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಸೌಜನ್ಯ ಕಾಲೇಜಿಗೆ ಹೋಗೋದ್ರಿಂದ ಹಿಡಿದು ಅವನ ಮರ್ಡರ್ ಆಗುವವರೆಗೂ, ಅದಾದ ನಂತರ ಮತ್ತು ಅದಕ್ಕಿಂತ ಮೊದಲು ನಡೆದಂತ ಘಟನೆಗಳು ಎಲ್ಲ ಕ್ಲೀನ್ ಆಗಿ ಸಮೀರ್ MD ತಿಳಿಸಿದ್ದಾರೆ. ನೀವು ಕೂಲಂಕುಷವಾಗಿ ಆ ವಿಡಿಯೋಗಳನ್ನ ನೋಡಿದ್ರೆ ಅವ್ರೇನು ನ್ಯಾಯ ಕೊಟ್ಟಿಲ್ಲ ಅಥವಾ ಜಡ್ಜ್ ತರ ಎಲ್ಲ ಗೊತ್ತುಂಟು ಅಂತ ಹೇಳಿಲ್ಲ. ಆದ್ರೆ ಆ ಹೇಳಿರೋ ರೀತಿ ಇದೆಯಲ್ಲ, ಅಲ್ಲಿ ಎಂತ ಸಾಮಾನ್ಯ ಜ್ಞಾನ ಇದ್ದವನಿಗಾದ್ರೂ ಗೊತ್ತಾಗುತ್ತೆ ಕೇಸು, ಆ ಸೌಜನ್ಯ ಪ್ರಕರಣದಲ್ಲಿ ಕೇಸ್ ಎಲ್ಲಿ ಟ್ವಿಸ್ಟ್ ಪಡೆದುಕೊಂಡಿದೆ. ಅವಳ ಒಂದು ಏನು ಮರಣೋತ್ತರ ಪರೀಕ್ಷೆ ಮತ್ತು ಆ ಕೇಸನ್ನು ಹ್ಯಾಂಡಲ್ ಮಾಡಿದಂತಹ ಇನ್ಸ್ಪೆಕ್ಟರ್, ಇದು ಪ್ರಮುಖ ಪಾತ್ರಧಾರ ವಹಿಸುತ್ತೆ ಇದರಲ್ಲಿ. ಈ 2 ಡಾಕ್ಟರ್ಗಳು ಮತ್ತು ಪೊಲೀಸ್, ಈ 2 ಜನನ ನಿಜವಾಗ್ಲೂ ವಿಚಾರಣೆಗೆ ಒಳಪಡಿಸಿದ್ರೆ ಸತ್ಯ ಎಲ್ಲ ಬೈ ಬರುತ್ತೆ. ನೀವು ಬೇರೆ ಎಲ್ಲದನ್ನ ಬದಿಗಿಟ್ಟು ಅವರು ದೇವ್ರಿಗೆ ಬೈದ್ರು, ಎಲ್ಲೋ ಇಲ್ಲ, ಹಾಗ್ ಮಾಡಿದ್ರು, ಹೀಗ್ ಮಾಡಿದ್ರು. ಒಂದು ನ್ಯಾಯ, ಹೆಣ್ಣಿಗೋಸ್ಕರ ನ್ಯಾಯ ಮಾತಾಡ್ಬೇಕು ಅಂದ್ರೆ ಅವ್ನು ಯಾವ್ದೇ ಜಾತಿ ಆಗ್ಬೇಕು ಅಂತಿಲ್ಲ, ಭಾರತೀಯನಾಗಿದ್ರೆ ಸಾಕು ಅಂತ ನಮ್ಮ ಅಭಿಪ್ರಾಯ ಅಲ್ವಾ? ಮತ್ತೆ ಅಲ್ಲಿ ಪ್ರವೀಣ್ ಅಲ್ಲಿ ಇನ್ನೊಂದು ಪಾಯಿಂಟ್ ನೋಟ್ ಮಾಡ್ಬೇಕು. ಏನು ಸೌಜನ್ಯ ಹತ್ಯೆ ಆಗುತ್ತೆ ಅವತ್ತು ಮಾರನೇ ದಿನನ ಏನು ಯಾರು ಶೃಂಗೇರಿ ಯಾರವರು ಸಂತೋಷ್ ಮಾರನೇ ದಿನನೇ ಒಂದು ಸ್ಟೇಷನ್ ಕೊಡ್ತಾರೆ, ಯಾರು ಒಂದು 5 ಜನ ಹೋಗಿ ಅಂತ. ಅಲ್ಲಿ ಸ್ಟೇಷನ್ ತಂದು ಕೊಟ್ಟಾದ ನಂತರ ಅವ್ರ ಮೇಲೆ ಕೇಸ್ಗಳು ದಾಖಲಾಗುತ್ತೆ. ಇಲ್ಲಿ ಸಮೀರ್ MD ನಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದು,
ಸೌಜನ್ಯ ಹೇಗೆ ಯಾವ ಸ್ಥಿತಿಲಿದ್ಲು, ಕೈಗಾಲ ಅವರು ಹೌದು. ಏನೋ ರುಮಾಲಿಂದನೇ ಕೈಗಾಲನ್ನು ಕಟ್ಟಿದ್ರು, ಕೊಟ್ಟಿದ್ರು. ಮತ್ತು ಅವಳನ್ನ ಏನು ಮರ್ಮಾಂಗಕ್ಕೆ ಮಣ್ಣು ತುಂಬಿದ್ರು, ಅವರ ಈ ಮೂಳೆಗಳೆಲ್ಲ ಹೌದು, ಎದೆ ಮೂಳೆ ಪುಡಿಯಾಗಿ ಪುಡಿ ಆಗಿತ್ತು. ಅಲ್ಲಿ ಡೌಟ್ ಬರೋದೇ ಅಲ್ಲಿ ಆ ವ್ಯಕ್ತಿ ನೋಡೋದೇ ಒಂದು ಮಾನಸಿಕ ಹೌದು. ಅಸ್ವಸ್ಥ ತರ ಕಾಣಿಸುವಂತ ವ್ಯಕ್ತಿ. ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಸಾಧ್ಯವೇ ಅವ್ರು ಸಣ್ಣ ಟೈಮಿಂಗ್ಸ್ ನಲ್ಲಿ ಮಾಡಕ್ ಮಾಡಕ್ ಸಾಧ್ಯ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅದೇ ರೀತಿ ಅವ್ರ ಜೊತೆಲಿ ಮೊನ್ನೆ ಯಾರು ಅವರು ಮಾತಾಡಿದ್ರು, ಅದಾದ ನಂತರ ಗಿರೀಶ್ ಮಠಣ್ಣ ಅವರು ಕೂಡ ಮಾತಾಡಿದ್ರು. ಮಾತಾಡಿದ್ರು. ಅದಕ್ಕಿಂತ ಮೊದಲು ನಡೆದ ಯಾವ್ದು ಮಾವುತ ಹೌದು. ಅವರ ಏನು ತಂಗಿಯ ಏನು ಕೊಲೆ. ಮರ್ಡರ್, ಹೌದು. ಅದು ಕೂಡ ಯಾರ ಮೇಲೆ ಹಾಕಿತ್ತು ಕೇಸ್ ಬಂದಿದ್ದು? ಸಂತೋಷ್ ಸಂತೋಷ್ ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಯಾಕಂದ್ರೆ ಅವು ಸಂತೋಷ್ ಅಲ್ಲಿ ಬರೋಕ್ಕಿಂತ 20 ದಿನ ಮುಂಚೆನೆ ಮೊದಲಾಗಿದ್ದ ಒಂದು ಘಟನೆ, ಅದನ್ನು ಕೂಡ ಸಂತೋಷ್ ಮೇಲೆ FIR ಆಗಿದೆ. FIR ಆಗಿತ್ತು ಅಂತ ಇಲ್ಲಿ ತಿಳಿಸಿದ್ದಾರೆ. ಅದೇ ಪ್ರಶ್ನೆ ಆಗ್ತಾ ಇರುವಂತದ್ದು, ಸಮೀರ್ ಏನು ಹೇಳ್ಕೊಂಡು ಹೋದ್ರು ಅಂತ ಅನ್ಕೊಳ್ಳೋಣ. ಇಲ್ಲಿ ನಾವು ಅದನ್ನ ಈಗ ಸಮೀರ್ ಹೇಳಿ ಪಾಯಿಂಟ್ ನೇ ಪ್ರಶ್ನೆ ಮಾಡೋಣ. ಹೌದು ಸರ್. ಒಬ್ಬ ಸಂತೋಷ್ ರಾವ್ ಆ ಒಬ್ಬ ಮಾವುತ ವಯಸ್ಸಾದವರೇ ಆಗಿರ್ಲಿ ಅಥವಾ ಒಬ್ಬ ಮಹಿಳೆ, ಇಬ್ಬರನ್ನು ಒಬ್ಬ ಬಂದು ಕೊಲೆ ಮಾಡಿ ಹೋಗ್ಲಿಕ್ಕೆ ಸಾಧ್ಯನಾ? ಸಾಧ್ಯ. ಮತ್ತೆ ಅದೇ ಸಮೀರ್ ಅವರು ತಿಳಿಸಿದಾಗೆ ಆ ಮನೆಯಿಂದ ಏನು ಕಳುವಾಗಿರ್ಲಿಲ್ಲ, ಹೌದೌದು. ದುಡ್ಡಾಗಿರ್ಲಿ ಅಥವಾ ಚಿನ್ನ ಆಗಿರ್ಲಿ ಅಥವಾ ಮನೆಯನ್ನು ತಡ್ಕಾಡಿದ ದೃಶ್ಯ ಏನು ಇರ್ಲಿಲ್ಲ. ಹೌದು. ಅಲ್ಲಿ ಕಳುವಾಗಿದ್ದು ಕೇವಲ ಮನೆಗಳ ದಾಖಲೆ ಪತ್ರಗಳು. ಏನಕ್ಕೆ ಸಂತೋಷ ಆಗೋದು? ಹೌದು. ದಾಖಲೆ ಪತ್ರ ಅವನಿಗೆ ಏನಕ್ಕೆ? ಇಲ್ಲಿ ಪ್ರಶ್ನೆ ಮೂಡುವಂಥದ್ದು ಮತ್ತು ಸಂಶಯ ಕೂಡ ಇಲ್ಲಿ ಮೂಡುವಂಥದ್ದು. ಇದೆಲ್ಲ ಮಾಡಿದವರು ಯಾರು? ಹೌದು. ಇದು ಸಂಶಯ ಮೂಡ್ತಾ ಇದೆ. ಕಟ್ಟ ಕಡೆ ಪ್ರಶ್ನೆ ಅದೇ ಕಾಡ್ತಿರೋದು. ಯಾಕಂದ್ರೆ ಇಲ್ಲಿ ಅದೇ ಸಂತೋಷ್ ಅವರು 10 ವರ್ಷದ ನಂತರ ಎಲ್ಲಾ ಸಾಕ್ಷ್ಯಗಳನ್ನ ಪರಿಗಣಿಸಿ ಎಲ್ಲ ಮಾಡಿ ನ್ಯಾಯಾಲಯವೇ ಅವರಿಗೆ ನಿರ್ದೋಷಿ ಅನ್ನುವಂತ ಒಂದು ಇದನ್ನ ತೀರ್ಪನ್ನ ಕೊಟ್ಟಿದೆ. ಮತ್ತು ಅವರು ಅಸ್ವಸ್ಥ ಅನ್ನೋದನ್ನ ಸಾಬೀತುಪಡಿಸುವಂತಹ ದಾಖಲೆಗಳು ಏನು ಕೋರ್ಟಿಗೆ ಸಲ್ಲಿಸಿದ್ದಾರೆ. ಒಂದು ಮತ್ತೆ ನಾವು ಪದೇ ಪದೇ ಒತ್ತಿ ಹೇಳ್ಬೇಕಾಗಿದ್ದು ಇನ್ಸ್ಪೆಕ್ಟರ್ನ ನಡೆಯ ಕಡೆ. ನಿಮಗೆ ಯಾವುದೇ ಕೇಸ್ಗಳಲ್ಲಾಗ್ಲಿ ಏನು ಸಿಗ್ದಲೇ ಇದ್ದಾಗ ಮಾನವನ DNA ಟೆಸ್ಟ್ ಮುಖ್ಯ ಆಗುತ್ತೆ. ಆಮೇಲೆ ಸೌಜನ್ಯ ಪ್ರಕರಣದಲ್ಲಿ ಕೊಲೆ ಆದಾಗ ಅವಳ ಏನು ಒಂದು ಮರ್ಮಾಗದಿಂದ ಸಿಕ್ಕಂತ ಸ್ಪರ್ಮ್ ಏನಿದೆ ಅದನ್ನ ತಕ್ಷಣಕ್ಕೆ ಲ್ಯಾಬಿಗೆ ಕಳಿಸ್ಬೇಕಿತ್ತು. ಆ ಲ್ಯಾಬಿಗೆ ಕಳಿಸಿದಾಗ DNA ಟೆಸ್ಟ್ ಮುಖಾಂತರ ಯಾರೇ ಆಗಿದ್ರು ಪತ್ತೆ ಹಚ್ಚಬಹುದಿತ್ತು. ಆದರೆ 12-11 ದಿನಗಳ ಕಾಲ 20 ದಿನ ಅಂತ ಹೇಳ್ತಿದ್ದಾರೆ. ಯಾಕೆ ತಡ ಮಾಡಿದ್ದು? ಅಲ್ಲಿಗೆ ಅದು ಫಂಗಸ್ ಬಂದಿತ್ತು, ಪರೀಕ್ಷೆಗೆ ಒಳಪಡಿಸೋದಕ್ಕೆ ಅದು ಏನು ಯೋಗ್ಯವಾಗಿರ್ಲಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ನಿಜ. ಹಾಗಾಗಿ ಇಲ್ಲಿ ಮುಖ್ಯ ಪಾಯಿಂಟ್ ಆಗ್ತಿರೋದೇ ಇನ್ಸ್ಪೆಕ್ಟರ್ ಮೇಲೆ ಡೌಟ್ ಬರುತ್ತೆ. ಮತ್ತು ಇಲ್ಲಿ ಡಿಪಾರ್ಟ್ಮೆಂಟ್ ಅವರು ಕೂಡ ಒಂದು ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಹೇಗೆ ಅಂತ ಹೇಳಿದ್ರೆ ನೋಡಿ, ಅಲ್ಲೊಂದು ಘಟನೆ ನಡೆಯುತ್ತೆ, ಅದು ಸೌಜನ್ಯ ಘಟನೆ. ಅವಳಿಗೆ ಸಾಕ್ಷ್ಯಾಧಾರಗಳನ್ನ ಏನು ವಿಧಿವಿಜ್ಞಾನ ಇಲಾಖೆ ಕೊಡೋದ್ರಲ್ಲೂ ಇವರು ವಿಫಲ ಆಗ್ತಾರೆ, ಎಡುತ್ತಾರೆ, 20 ದಿನಗಳ ನಂತರ ಕೊಡ್ತಾರೆ. ಇಲ್ಲಿ ಸಮೀರ್ MD ಒಬ್ಬ ಒಂದು ವಿಡಿಯೋ ಹಾಕ್ತಾರೆ, 1 ಕೋಟಿಗೂ ಅತ್ಯಧಿಕ ವೀಕ್ಷಣೆ, ಲಕ್ಷಾಂತರ ಕಮೆಂಟ್ಸ್ ಗಳು ಬರುತ್ತೆ, ಶೇರ್ ಗಳಾಗುತ್ತೆ. ಅವ್ರ ವಿಡಿಯೋ ಒಂದೊಂದಲ್ಲಿ ವಿಡಿಯೋ ಡಿಲೀಟೇ ಆಗುತ್ತೆ, ಮತ್ತೆ ಮರು ಅಪ್ಲೋಡ್ ಆಗುತ್ತೆ. ಇದಾದ ನಂತರ ಮಾರನೇ 1-2 ದಿನ ಬಿಟ್ಟು ಸಮೀರ್ ಮೇಲೆ ಸುಮೋಟೋ ಕೇಸ್ ಆಗ್ಲಿಕ್ಕೆ ಎಲ್ಲಿಂದ ಬರ್ತಾರೆ ಪೊಲೀಸರು? ಬಳ್ಳಾರಿಯಿಂದ, ಹುಬ್ಳಿಯಿಂದ ಅಲ್ಲಿ ಬರ್ತಾರೆ ಅವರು ಸುಮೋಟೋ ಕೇಸ್ ಹಾಕ್ಲಿಕ್ಕೆ. ಇಲ್ಲಿ ಪ್ರಶ್ನೆ ಬರುತ್ತೆ, ನೀವೊಬ್ಬ ವಿಡಿಯೋದಲ್ಲಿ ಮಾತಾಡ್ದ ಯಾರ ಹೆಸರು ಹೇಳಲಿಲ್ಲ, ಊರು ಧರ್ಮಸ್ಥಳ ಅಂತ ಹೆಸರು ನಾವು ಹೇಳ್ಬೋದು, ಊರಿನಲ್ಲಿ ಊರು ಧರ್ಮಸ್ಥಳ ಅಂತ ಹೆಸರು ಹೇಳ್ಬೋದು, ಅದೇನ್ ತೊಂದ್ರೆ ಇಲ್ಲ. ಆಗಿದ್ರೆ ನೀವು ತುರಾತರಿಂದ ಬಂದು ಸುಮೋಟೋ ಕೇಸ್ನ ದಾಖಲೆ ಮಾಡ್ಲಿಕ್ಕೆ ಬಂದು ಅವ್ನ ಅರೆಸ್ಟ್ ಮಾಡ್ಬೇಕು ಅಂತಾನೆ ನೀವು ಬರ್ತೀರಾ ಅಂತ ಅಂದ್ರೆ ಹೇಗ್ ಬಂದ್ರಿ? ನಿಮ್ಗೇನೋ ಕೇಸ್ಗಳು ಬಂತ, ದೂರ್ ಬಂತ, ಯಾರು ಕೊಟ್ರು? ಅದನ್ನ ಸ್ವತಃ ಆ ವಿಚಾರಣೆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ರು. ಜಡ್ಜ್ ಸ್ವತಃ ಕೇಳ್ತಾರೆ, ಸಮೀರ್ ಅವರ ಏನು FIR ದಾಖಲೆ ಆಗಿದ್ದ ಪ್ರತಿ ಕೊಡಿ. ಇಲ್ಲ ಸರ್, ನಾವು ಸ್ವಯಂ ಪ್ರೇರಿತವಾಗಿ ಬಂಧಿಸಿದೀವಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಆಗ ಜಡ್ಜ್ ನೇರವಾಗಿ ಬೈತಾರೆ, ಏನು ಕಾರಣ ಇಟ್ಕೊಂಡು ಬಂಧಿಸ್ತಾ ಇದ್ದೀರಿ? ಯಾಕೆ ನೀವು ಯಾವುದೇ FIR ಪ್ರತಿ ಇಲ್ದಲೆ ಯಾವ ರೀತಿ ಅವ್ರನ್ನ ಬಂಧಿಸಬೇಕು ಅಂತ ಹೇಳ್ತೀರಿ? ಇನ್ನು ಮುಂದೆ ಈ ರೀತಿ ಆಗ್ಕೊಡುದು ಅಂತ ಹೇಳ್ಬಿಟ್ಟು ಬೈತಾರೆ. ಇದೇ ಕೇಳ್ತಾ ಇರೋದು, ಇದೇ ಸ್ವಯಂ ಪ್ರೇರಿತ ಕೇಸ್ಗಳನ್ನ ಸೌಜನ್ಯ ಹತ್ಯೆ ಆದ ನಂತರ ಮೊನ್ನೆವರೆಗೂ ಕೂಡ ನಿರಂತರ ಪ್ರತಿಭಟನೆಗಳು ನಡೀತಾನೆ ಇದೆ, ಧ್ವನಿ ಎಬ್ಬಿಸ್ತಾನೆ ಇದ್ದಾರೆ. ಬೆಂಗಳೂರಿನ ಜನಧ್ವನಿ ಅನ್ನೋ ಸಂಘಟನೆ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಚಳವಳಿ ಕೂಡ ಮಾಡ್ತು. ಅದೇ ರೀತಿ ಹಲವು ನಾಯಕರು ಏನು ಧರ್ಮಸ್ಥಳದಿಂದ ಏನು ಬೆಂಗಳೂರವರೆಗೆ ಫ್ರೀಡಂ ಪಾದಯಾತ್ರೆ ಮಾಡಿ ನಾವು ಕೂಡ ಅವ್ರ ಜೊತೆಲಿ ಸೇರ್ತೀವಿ. ಇಷ್ಟೆಲ್ಲ ಮಾಡಿದಾದ್ರೂ ಕೂಡ ಇಲ್ಲಿ ಯಾಕೆ ನೀವು ಸ್ವಯಂ ಪ್ರೇರಿತ ಕೇಸ್ ದಾಖಲೆ ಆಗ್ಲಿಲ್ಲ? ಸಮೀರ್ ಮೇಲೆ ಮಾತ್ರ ಒಂದು ಜಸ್ಟ್ ಮಾತಾಡದ ಅನ್ನೋ ಮಾತ್ರಕ್ಕೆ ನೀವು ಯಾಕೆ ಸ್ವಯಂ ಪ್ರೇರಿತ ಕೇಸ್ ಮಾಡಿದ್ರಿ ಅನ್ನೋದು ಒಂದು ಪ್ರಶ್ನೆ ಕಾಡುತ್ತೆ. ಯಾಕಂದ್ರೆ ಸಂಶಯ ಆಗುತ್ತೆ. ಇಲ್ಲಿ ಅಪರಾಧಿ ಯಾರೇ ಆಗಿರ್ಲಿ, ಅಪರಾಧಿಯಾಗಿ ಅವರು ಪ್ರೂವ್ ಆಗ್ಲೇಬೇಕು. ಈಗ ನೇರವಾಗಿ ಯಾವುದೋ ಒಂದು ದೊಡ್ಡ ಮನೆತನನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದೆಲ್ಲ ಸುಳ್ಳು. ಅಲ್ಲಿ ಸಂತೋಷ್ ರಾವ್ ನಿರಪರಾಧಿ ಆದ್ರೆ
ಅಪರಾಧಿ ಯಾರು? ಅಷ್ಟೇ. ಇದು ಜನಕ್ಕೆ ಬೇಕು, ಕಟ್ಟ ಕಡೆಯ ಪ್ರಶ್ನೆ. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಬೇಕಂದ್ರೆ ನಿಜವಾದ ಅಪರಾಧಿ ಯಾರು ಬೇಕಾರಾಗಿರ್ಬೋದು ಅದನ್ನ ಕಂಡುಹಿಡಿಯೋದಕ್ಕೋಸ್ಕರ ನಾವು ಮತ್ತೆ ಒತ್ತಿ ಒತ್ತಿ ಹೇಳೋದಿಷ್ಟೇ, ಏನು ಆ ಕೇಸನ್ನು ಹ್ಯಾಂಡಲ್ ಮಾಡಿದಂಥ ಇನ್ಸ್ಪೆಕ್ಟರ್ ಮತ್ತು ಡಾಕ್ಟರ್ ಇದ್ದಾರೆ, ಅವರನ್ನ ನಿಜವಾಗ್ಲೂ ನೀವು ಸ್ವಯಂ ಪ್ರೇರಿತವಾಗಿ ಬಂಧಿಸಬೇಕು ಅಂತಿದ್ರೆ ಅವ್ರನ್ನ ಬಂಧಿಸಿ. ನೀವು ಯಾಕೆ ಆ ಸ್ಪರ್ಮ್ ಅನ್ನ 11-12 ದಿನಗಳ ಕಾಲ ಇರಿಸಿ ಲ್ಯಾಬಿಗೆ ಕಳಿಸಿದ್ರಿ, ಯಾಕೆ ಕೊಡ್ಲಿಲ್ಲ? ಇದು ಯಕ್ಷ ಪ್ರಶ್ನೆ ಆಗುತ್ತೆ. ನಿಮಗೆ ಯಾರ ಒತ್ತಡ ಇತ್ತು, ಯಾವ ಒತ್ತಡ ಇತ್ತು, ಇದನ್ನ ನೀವು ಬಹಿರಂಗಪಡಿಸ್ಬೇಕು ಅನ್ನೋದು ನಮ್ಮ ಒಂದು ಮನವಿ ಮತ್ತು ಬೇಡಿಕೆ. ಇದೆಲ್ಲ ನಂತರ ಪ್ರೇರಣ ನೀವು ಗಮನಿಸಿಲ್ಲ. ಅದಾದ ನಂತರ ಸಮೀರ್ MD ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಜಸ್ಟ್ 1 ನಿಮಿಷ ಕೂಡ ಇರೋದಿಲ್ಲ. ಯಾರೋ ನನ್ನ ಫೋನ್ ನಂಬರ್ ಮತ್ತು ನನ್ನ ಅಡ್ರೆಸ್ ಅನ್ನ ಲೀಕ್ ಮಾಡಿದ್ದಾರೆ. ತುಂಬಾ ಕಾಲ್ಗಳು ಬರ್ತಾ ಇದೆ ನನಗೆ, ವೈದ್ಯಕೀಯ ಕರೆಗಳು ಬರ್ತಾ ಇದೆ ಅಂತ. ಅಂದ್ರೆ ಅದೇ ಒಂದು ಸತ್ಯ ದಾರಿಯಲ್ಲಿ ಅಥವಾ ಸತ್ಯ ವಿಷಯಗಳನ್ನ ಜನ ತಿಳಿಸುವಾಗ ಈ ರೀತಿ ಬೆದರಿಕೆಗಳು ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ. ನೀವು ಸತ್ಯ ದಾರಿಯಲ್ಲಿ ನಡೀತೀರಾ, ಹೋರಾಟ ದಾರಿಯಲ್ಲಿ ನಡೀತೀರಾ, ಯಾರಿಗೂ ನ್ಯಾಯ ಕೊಡ್ಸಕ್ ನಡೀತೀರಾ ಅಂದಾಗ ಈ ರೀತಿ ಬೆದರಿಕೆಗಳು ಬರುತ್ತೆ, ಜೈಲಿಗೆ ಹೋಗ್ಬೇಕಾಗುತ್ತೆ. ಕೊನೆಯಲ್ಲಿ ಫೈನಲ್ ಅಂತ ಹೇಳಿದ್ರೆ ನೀವು ಸಾಯುವಂತ ಒಂದು ಪರಿಸ್ಥಿತಿಯು ಬರ್ಬೋದು, ಕೊಲೆಗೀಡಾಗ್ಲೂ ಹೌದು. ಆದ್ರೆ ಅವರ ಏನೋ ಗೊತ್ತಿಲ್ಲ, ಸಮೀರ್ MD ಅವರ ದುಷ್ಟಮ ಏನೋ ಗೊತ್ತಿಲ್ಲ. ಅವರಿಗೆ ಗಿರೀಶ್ ಮಿಟ್ಟನ್ ಅವರು ಸಪೋರ್ಟ್ ಮಾಡಿದ್ರು. ಪೊಲೀಸ್ ಅವರು ನೀವು ಬಂದು ಅವ್ರನ್ನ ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ ಯಾರು ಗಿರೀಶ್ ಮಿಟ್ಟನ್ ಅವರು ಅಲ್ಲೇ ಇದ್ರು. ಅದೇ ರೀತಿ ಅವರು ನಿಮ್ಮ ಮಹೇಶ್ ತಿಮ್ಮರಡಿ ಅವ್ರು ಕೂಡ ನೇರವಾಗಿ ವಿಡಿಯೋಗಳ ಮುಖಾಂತರ ಅವರಿಗೆ ಹೇಳಿದ್ದಾರೆ, ಸಮೀರ್ನ ಯಾರು ಮುಟ್ಟಕ್ ಸಾಧ್ಯ ಇಲ್ಲ, ನಾವು ಅವ್ರ ಜೊತೆ ಇದೀವಿ. ಅಲ್ಲಿ ನಿಮಗೆ ನೇರವಾಗಿ ಕಾಣ್ತಾ ಇದ್ದು ಒಂದು ಹೆಣ್ಣಿಗೆ ನ್ಯಾಯ ಸಿಗ್ಬೇಕು ಅನ್ನೋಂತ ಒಂದು ಹಂಬಲ ಅಷ್ಟೇ. ಆದ್ರೆ ಕೆಲವು ನಿಜವಾಗ್ಲೂ ಬೇಜಾರು ಮಾಡಬೇಡಿ, ಅವಿವೇಕಗಳಂತಾನೆ ಹೇಳ್ಬೋದು. ಈ ವಿಷಯವನ್ನ ಡಿವೋಟ್ ಮಾಡಿಬಿಟ್ಟು ಬೇರೆ ಏನೋ ತಿರುಗಿಸೋದು, ಅವನು ಹಾಗೆ ಅವನು ಹೀಗೆ ಅನ್ನೋದು ನಿಜವಾಗ್ಲೂ ತಪ್ಪು. ನೀವು ಎಲ್ಲವನ್ನ ಬದಿಗಿಟ್ಟು ಕೇವಲ ಸೌಜನ್ಯ ಪರ ಯೋಚನೆ ಮಾಡಿದ್ರೆ ನಿಮಗೆ ಒಂದು ಸತ್ಯಾಂಶ ಏನು ಅಂತ ಗೊತ್ತುವಂತ ಕುತೂಹಲ ಬೆಳೆಸ್ಕೋಬೇಕು ಬಿಟ್ಟು, ಅದು ಬಿಟ್ಟು ಬೇರೆ ಏನೋ ಡಿವೋಟ್ ಮಾಡೋಕ್ಕೋಸ್ಕರ ಮಾಡೋದು ಅಂದ್ರೆ ನೀವು ಆ ಸೌಜನ್ಯಳ ಒಂದು ಏನು ಅತ್ಯಾಚಾರ ಏನಾಗಿದೆ ಅದರಲ್ಲಿ ನೀವು ಪಾಲುದಾರರಾಗ್ತೀರಿ. ಇದು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಪಾಪ ಮಾಡ್ದವನು ಆ ಪಾಪ ಮಾಡಕ್ಕೆ ಪ್ರೇರಣೆ ಮಾಡಿದವನು ಸಹ ಅಷ್ಟೇ ಪಾಲುದಾರ ಅಂತ ಒಂದು ಮಾತಿದೆ. ಆ ರೀತಿಯಾಗಿ ನೀವು ಅದರಲ್ಲಿ ಭಾಗಿಯಾಗಿ ಆಗಂತ ಒಂದು ಏನು ಪಾಲನ್ನು ಪಡೆದುಕೊಳ್ತೀರಿ. ಸಮೀರ್ದು ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ಅವನ ಯೂಟ್ಯೂಬ್ ಚಾನಲ್ ಅಲ್ಲೇ ನೋಡಿ ಅಥವಾ ಬೇರೆ ಬೇರೆ ಚಾನಲ್ ನೋಡಿ ಕಮೆಂಟ್ಗಳಿದೆ. ಹೇಗೆ ಅಂತ ಹೇಳಿದ್ರೆ, ಸಮೀರ್ ನೀನು ಹಿಂದೂ, ಸಮೀರ್ ನೀನು ಮುಸಲ್ಮಾನ್, ನೀನು ಏನು ಧರ್ಮಸ್ಥಳದ ಏನು ನಮ್ಮ ಹೆಗ್ಡೆ ಅವ್ರ ಬಗ್ಗೆ ಮಾತಾಡ್ಬೇಡ, ಧರ್ಮಸ್ಥಳದ ಏನು ಕಾವಂದ್ರ ಬಗ್ಗೆ ಮಾತಾಡ್ಬೇಡ. ಅವ್ರ ವಿಡಿಯೋದಲ್ಲಿ ಎಲ್ಲಿಯೂ ಕೂಡ ಯಾರ ಹೆಸರು ಬಳಸಲಿಲ್ಲ, ಸಾಂದರ್ಭಿಕವಾಗಿ ಊರಿನ ಗೌಡ್ರು ಅಂತ ಬಳಸ್ಕೊಂಡಿದ್ದಾರೆ, ಹೆಸರನ್ನು ಬಳಸಿಲ್ಲ, ದೇವರಿಗೆ ಅಪಚಾರವನ್ನು ಮಾಡುವಂತ ಮಾತುಗಳನ್ನು ಹೇಳಿಲ್ಲ, ಟ್ರಸ್ಟಿನ ವಿಷಯ ಹೇಳಿದ್ರು, ಟ್ರಸ್ಟಿನ ವಿಷಯವನ್ನ ಹೇಳಿದ್ದಾರೆ. ಈ ಟ್ರಸ್ಟ್ ಇದನ್ನ ನಡೆಸ್ಕೊಂಡು ಹೋಗ್ತಾ ಇದೆ. ಒಂದು ಹೇಳಿದ್ರೆ ನಾನು ಇದುವರೆಗೆ ಇದು ಹಿಂದೂ ದೇವಾಲಯ ಅನ್ಕೊಂಡಿದ್ದೆ, ಇದು ಜೈನರ ಒಡೆತನದಲ್ಲಿ ಇರುವಂತಹ ದೇವಾಲಯ ನನಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿ ಅವರೊಂದು ರಿಸರ್ಚ್ ಮಾಡೋದಕ್ಕೆ ಅದು ಗೊತ್ತಾಗಿದೆ. ಆ ಒಂದು ವಿಷಯನ ಮಾತ್ರ ಹೇಳಿದ್ಬಿಟ್ರೆ ಎಲ್ಲೂ ಅವರು ದೇವರನ್ನ ನಿನ್ಸಿಲ್ಲ ಅಥವಾ ಅಲ್ಲಿರುವಂತ ಧರ್ಮಾಧಿಕಾರಿಗಳನ್ನ ನಿನ್ಸಿಲ್ಲ. ಇಲ್ಲಿ ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಸಮೀರ್ ಒಬ್ಬ ಅವನು ಮುಸ್ಲಿಂ, ಇಲ್ಲಿ ಮುಸ್ಲಿಂ ಆಗಿರ್ಲಿ ಹಿಂದೂ ಆಗಿರ್ಲಿ, ಇಲ್ಲಿ ಪ್ರಶ್ನೆ ಏನು? ಸೌಜನ್ಯ. ಯಾರು ಪ್ರಶ್ನೆ ಹೇಳಿದ್ರಿ ಏನ್ ಗುರು? ಈಗ ಶಿಕ್ಷೆ ಯಾರು ಅಪರಾಧ ಇದೆ ಅವ್ರಿಗೆ ಶಿಕ್ಷೆ ಆಗ್ಲಿ. ಈಗ ಓಕೆ, ಇದೇ ಪ್ರಶ್ನೆಗೆ ಬರೋಣ. ಒಂದ್ ವೇಳೆ ಶಮೀರ್ ಜಾಗದಲ್ಲಿ ಹಿಂದೂ ವ್ಯಕ್ತಿಯೊಬ್ಬ ಈ ರೀತಿ ಮಾತಾಡಿದ್ರೆ ರಿಪ್ಲೈಗಳು ಹೇಗಿರ್ತಿತ್ತು? ನೀನು ಕಾಂಗ್ರೆಸ್ ಗುಲಾಮ, ನೀನು ಕಮ್ಯುನಿಸ್ಟ್ ಗುಲಾಮ, ನೀನು ಚಮಚ, ನೀನು ಬಕೆಟ್, ಈ ರೀತಿ ಅಂತ ಕಮೆಂಟ್ಗಳು ನಿಜವಾಗ್ಲೂ ಇದೇ ರೀತಿ ಮಾತಾಡಿದ್ರು. ಇದೇ ತರ ಬರ್ತಾ ಇತ್ತು. ಅವ್ನು ಹೇಳ್ತಾ ಇದ್ರು ಬೇರೆ ಬೇರೆ, ನಿನ್ ಧರ್ಮಸ್ಥಳ ಯಾಕೆ ಬಂದೆ, ನಿನ್ಗೆ ಯಾರು ಕಾಂಗ್ರೆಸ್ ದುಡ್ಡು ಕೊಟ್ಟು ಕಳಿಸಿದ್ರು, ಕಮ್ಯುನಿಸ್ಟ್ ಕಳಿಸಿದ್ರು, BSP ಕಳಿಸಿದ್ರು, ಈ ರೀತಿ ಮಾತುಗಳು ಖಂಡಿತ 100% ಈ ರೀತಿ ಮಾತುಗಳೇ ಬರ್ತಾ ಇತ್ತು. ಇಲ್ಲಿ ಅವನಿಗೆ ಇನ್ನೊಂದು ಪ್ರಶ್ನೆ ಮಾಡಿದ್ರು, ನೀನು ನಿನ್ನ ಸಮುದಾಯದ ಸಮಸ್ಯೆಗಳನ್ನ ನೋಡ್ಕೋ, ಬೇರೆ ಸಮಸ್ಯೆ ಬರಬೇಡ ಅಂತ. ಯಾರು ಗುರು ಅವ್ರವ್ರವ್ರ ಸಮಸ್ಯೆಗಳು ಮಾತಾಡ್ತಾರೆ. ಈಗ ಭಾಸ್ಕರ್ ಪ್ರಸಾದ್ ಅಂತವ್ರು ಮುಸಲ್ಮಾನರ ಸಮಸ್ಯೆ ಭಾಸ್ಕರ್ ಪ್ರಸಾದ್ ಅವ್ರು ಮಾಡ್ತಾರೆ. ನಿನ್ ಸಮಸ್ಯೆ ಸಮುದಾಯದ ಅವ್ರನ್ನ ನಾಯಕರುಗಳು ಅವರಲ್ಲಿ ಯಾವ್ದು ಬಗ್ಗೆ ಮಾತಾಡ್ತಾರೆ. ಅವ್ರುಗಳು ಅವರ ಸಮುದಾಯದಲ್ಲಿ ನಡೆಯುವಂತ ಅನಾಚಾರ ಅನೀತಿಗಳು ಮಾತಾಡ್ಕೊಂಡೇ ಅವ್ರು ಲೀಡರ್ ಆಗಿ ಬೆಳೆದು ಬಂದವರು. ಹಾಗಾಗಿ ಇನ್ನು ಅವರಿಗೆ ಸಮೀರಿಗೆ ಒಂದು ಸಲಹೆ ಕೊಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ನೀನು ಧರ್ಮಸ್ಥಳದ ಸೌಜನ್ಯ ವಿಷಯ ತರ ಯಾಕೆ ಬೇಡ, ನೀನು ಯಾವ್ದು ಫ್ರಿಡ್ಜ್ ಒಳಗಿನ ಕಥೆಗಳ ಬಗ್ಗೆ ಮಾತಾಡೋದು, 100% ಫ್ರಿಡ್ಜ್ ಒಳಗಿನ ಕಥೆಗಳ ಬಗ್ಗೆ ಮಾತಾಡ್ಲೇಬೇಕು. ಯಾಕೆ ಸಮೀರ್ ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ, ಫ್ರಿಡ್ಜಿನೊಳಗೆ ಕೊಲೆ ಮಾಡಿ ಇಟ್ಟವನು ಅವ್ನು ಮುಸಲ್ಮಾನೇ ಆಗಿರ್ಲಿ, ಕೊಲೆ ಮಾಡಿ ಅವನೇನು ತುಂಡು ಮಾಡಿ ಫ್ರಿಡ್ಜ್ ಒಳಗೆ ತುಂಬಿಸಿದವನು ಮಾರದಿನ ಸಿಕ್ಕಾಕೊಂಡಿದ್ದಾನೆ.
ಅಥವಾ 1 ವಾರ ಬಿಟ್ಟು ಸಿಕ್ಕಿದ್ದಾನೆ, ಅಪರಾಧಿ ಸಿಕ್ಕಿದ್ದಾನೆ, ಜೈಲಿಗೆ ಹೋಗಿದ್ದಾನೆ, ಜೈಲಲ್ಲಿದ್ದಾನೆ, ಅವನ ಬಗ್ಗೆ ಏನಕ್ಕೆ ಗುರು ಮಾತಾಡ್ಬೇಕು ನಾವು? ಇಲ್ಲಿ ಪ್ರಶ್ನೆ, ಸೌಜನ್ಯನ ಕೊಲೆ ಮಾಡಿದವರು ಇನ್ನೂ ಸಿಕ್ಕಿಲ್ಲ, ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. CCTV ಎಲ್ಲಾ CCTV ಫುಟೇಜ್ಗಳು ಇನ್ನೂ ಎಲ್ಲರಿಗೂ ಸಿಕ್ಕಿದೆ, ಅದೊಂದು ಫುಟೇಜ್ಗಳು ಮಾತ್ರ ಇಲ್ಲ. ಅಲ್ಲಿ ಗಿರೀಶ್ ಮುಟ್ಟಣ್ಣವರು ಅವರ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಏನು ಹಾಸ್ಪಿಟಲ್ ಏನಿದೆ, ನಿಸರ್ಗ ಆಸ್ಪತ್ರೆ ಮತ್ತು ಅದು ಮುಂದಿನ ಬಸ್ ಸ್ಟ್ಯಾಂಡ್, ಅಲ್ಲಿಂದ ಹೋಗ್ತಾ ಇದ್ದ ಅಲ್ಲೊಂದು ಸ್ವಲ್ಪ ಸಮಯದ ವಿಡಿಯೋ ಕಾಣಿಸ್ತಾ ಇಲ್ಲ. ಅದು 360 ರೊಟೇಟ್ ಅಲ್ಲಿರುವಂತ ಒಂದು ಕ್ಯಾಮರಾ, ಅದು ಎಲ್ಲ ಸಿಗ್ತಾ ಇದೆ, ಅದೊಂದು ಕ್ಲಿಪ್ ಮಾತ್ರ ಕಾಣಿಸ್ತಾ ಇಲ್ಲ. ಯಾಕೆ? ಇದೆಲ್ಲ ಪ್ರಶ್ನೆ. ಇಲ್ಲಿ ಯಾರು ಕೊಲೆ ಮಾಡಿದ್ರು ಅಂತ ಶಮೀರ್ ಎಲ್ಲೂ ಹೇಳಿಲ್ಲ, ನಾವು ಹೇಳೋದಿಲ್ಲ. ಡಿಟೆಕ್ಟಿವ್ ಹೌದೌದು, ಏನ್ ಇಂಥವ್ರು ಅಂತ ಹೇಳಿ ಬೊಟ್ಟು ಮಾಡಿ ತೋರಿಸುವಂತ ಅಧಿಕಾರ ಯಾರಿಗೂ ಇಲ್ಲ, ತೋರಿಸುವಂತ ನಮ್ಮದು ಏನು ಇಲ್ಲ. ಅದನ್ನ ಅಧಿಕಾರ ವಿಡಿಯೋ ಇಟ್ಕೊಂಡು ನಾವು ಅವರ ವಿಡಿಯೋದ ಊಹೆಲೆ ನಾವು ಕೂಡ ಮಾತಾಡ್ಬೋದು, ಅಥವಾ ನಮ್ಮ ಕಣ್ಣಿಗೆ ಏನ್ ಹಚ್ಚುತ್ತೋ ಅದು ಮಾತಾಡ್ಬೋದು. ನಾವು ಅದಕ್ಕೆ ಎಲ್ಲದನ್ನ ಬದಿಗಿಟ್ಟು ಒಂದು ಹೆಣ್ಣಿಗೆ ನ್ಯಾಯ ಸಿಗ್ಲಿ, ಅಪರಾಧಿ ಯಾರು ಅನ್ನೋದು ಗೊತ್ತಾಗ್ಬೇಕು ಅಷ್ಟೇ. ಅದು ಯಾರೇ ಆಗಿರ್ಲಿ ಗೊತ್ತಾಗ್ಬೇಕು ಅನ್ನೋಂಥದ್ದು ನಮ್ಮ ಒಂದು ಕಳಕಳಿ. ಮತ್ತು ಈ ರೀತಿಯ ಯಾರು ವಿಡಿಯೋಗಳು ಮಾಡೋದು ಜನಸಾಮಾನ್ಯ ಪರ ನಿಂತು ನಾವೊಂದು ಖಂಡಿತ ನಿಲ್ತೀವಿ. ಯಾಕಂದ್ರೆ ಹೌದೌದು, ಈ ಕೇಸ್ಗಳು ಬಲಪಟ್ಟು ಅಪರಾಧಿಗಳು ಸಿಗಬೇಕು, ಆವಾಗಲೇ ಸಾಮಾನ್ಯ ಜನರು ಏನು ಒಂದು ಜಾಗೃತರಾಗೋದು. ಒಂದು ಕೇಸ್ನಲ್ಲಿ ಅಪರಾಧಿಗಳು ಸಿಕ್ಕಿ ಅವ್ರಿಗೆ ಕಠಿಣ ಶಿಕ್ಷೆ ಆದ್ರೆ ಮುಂದೊಂದು ದಿನ ಬೇರೆ ಅಪರಾಧಿಗಳು ಅಂತ ಅಪರಾಧ ಮಾಡಕ್ಕೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡ್ಬೇಕಾದ್ರೆ. ಯಾಕಂದ್ರೆ ಟೆಕ್ನಾಲಜಿ ಇಷ್ಟೆಲ್ಲ ಮುಂದುವರೆದಿ ಎಲ್ಲ ಆಗ್ಬಿಟ್ಟಿದೆ. CC ಕ್ಯಾಮ್ರಾ ಕಾಣೆ ಆಗುತ್ತೆ, ಅಥವಾ ನೋಡಿದವ್ರು ಯಾರೋ ಹೋಗಿದ್ದಾರೆ ಅಂತೇಳಿ ಅವ್ರ ಇದಾಗಲ್ಲ. ಯಾರೋ ಒಬ್ಬ ಬಂದು ಇಲ್ಲ ಸರ್ ನಾವೇ 5 ಜನ ಅಲ್ಲಿ ಅವನ್ನ ಹೊಡೆದು ತಂದು ಅಲ್ಲಿ ಒಪ್ಸಿದ್ದು ಅಂತ ಹೇಳಿದ್ದು ಕೆಲವೇ ದಿನಗಳು ಅವ್ನು ಸತ್ತೋಗ್ತಾನಂತೆ. ಇದಕ್ಕೆಲ್ಲ ಒಂದು ನಿಗೂಢ ಏನು ಕಾರಣ? ಇದಕ್ಕಿಂತ ಮೊದಲು ಕೂಡ ದೇಶದಲ್ಲಿ ಇದೇ ಮೊದಲಲ್ಲ, ಹೌದು, ಇದು ಕೊನೆ ಅಲ್ಲ. ಕೊನೆ ಅಲ್ಲ, ನಿರಂತರ ಆಗ್ತಾನೆ ಇದೆ. ಅದಕ್ಕಿಂತ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣ ಮೊದಲು ಕೂಡ ಆಗಿದೆ. ನಿರ್ಭಯ ಕೇಸ್ ಇರ್ಬೋದು, ಹೌದು, ಅದಕ್ಕಿಂತ ಮೊದಲು ನಡೆದಂತ ಬಿಲ್ಲಾರಂಗ ಆ ಕೇಸ್ ಇರ್ಬೋದು. ಅಲ್ಲಿ ಬಿಲ್ಲಾರಂಗ ಆ ಕೇಸಲ್ಲೂ ಕೂಡ ಒಂದು ಹುಡುಗಿನ ರೇಪ್ ಮಾಡ್ತಾರೆ, ಕೊಲೆ ಮಾಡಿದಾಗ ಇಡೀ ಭಾರತದ ಎಲ್ಲಾ ವಿದ್ಯಾರ್ಥಿಗಳು ಎದ್ದು ನಿಲ್ತಾರ, ಹಿಡಿಬೇಕು, ಪ್ರತಿಭಟನೆಗಳಾಗುತ್ತೆ. ಬಿಲ್ಲಾರಂಗನ ಅರೆಸ್ಟ್ ಮಾಡ್ತಾರೆ. ಅದಾದ ನಂತರ ನಿರ್ಭಯ ಕೇಸ್ ಅಂತೂ ಯಾವ ಮಟ್ಟದಲ್ಲಿ ಬಿಲ್ಲಾರಂಗ ಆ ಕೇಸ್ಗಳು ನಾವೆಲ್ಲ ಕಣ್ಣಲ್ಲಿ ನೋಡಿದಲ್ಲ. ನಿರ್ಭಯ ಕೇಸ್ ನಲ್ಲಿ ನಾವು ಕೂಡ ಪ್ರತಿಭಟನೆ ಮಾಡಿದೀವಿ. ಆದ್ರೆ ಅಪರಾಧಿಗಳು ಸಿಕ್ಕಿದ್ರು ಅವರಿಗೆ ಮರಣದಂಡನೆ ಸಹ ಪ್ರತಿಭಟನೆ ಆಯ್ತು. ಇಡೀ ದೇಶದಲ್ಲಿ ಆಯ್ತು, ಆದಾಗ ದೊಡ್ಡ ಮಟ್ಟದಲ್ಲಿ ಆಯ್ತು, CBI ಆಯ್ತು, ಎಲ್ಲ ಕೂಡ ಎನ್ಕ್ವೈರಿ ಆಯ್ತು. ಕೊನೆಯಲ್ಲಿ ಅಪರಾಧಿಗಳು ಸಿಕ್ಕಿ ಬಿದ್ರು. ಮತ್ತೆ ಇಲ್ಲಿ ಸಿಕ್ಕಿ ಬಿದ್ರು ಅಲ್ಲಿ ನೋಡೋಣ ನಾವು. ಈ ಸೌಜನ್ಯ ಕೇಸ್ ನೋಡೋಣ, ಬಿಲ್ಲಾರಂಗ ಕೇಸ್ ಇರ್ಬೋದು ಅಥವಾ ನಿಮ್ಮ ನಿರ್ಭಯ ಕೇಸ್ ಇರ್ಬೋದು, ಸೌಜನ್ಯ, ಈ ಮೂರನ್ನ ತಾಳೆ ಮಾಡಿ ನೋಡಿದ್ರೆ ಅಲ್ಲಿ ಸಿಕ್ಕಿದವರೆಲ್ಲ ಸ್ವಲ್ಪ ಬಡ ಕುಟುಂಬಸ್ಥರೇ ಅತ್ಯಾಚಾರಿಗಳು. ಇಲ್ಲಿ ನಾವ್ ಹೇಳ್ತಾ ಇಲ್ಲ ಯಾರೋ ಶ್ರೀಮಂತರ ಮಾಡಿದ್ರು ಹೇಳ್ತಾ ಇಲ್ಲ. ಇದು ಯಾಕೋ ಇಲ್ಲಿ ದೊಡ್ಡ ದೊಡ್ಡವರ ಕೈವಾಡ ಇದೆ ಇಲ್ಲಿ ಸ್ಪಷ್ಟವಾಗಿ. ಯಾಕಂದ್ರೆ ಈ ಕೇಸು 12 ವರ್ಷದಿಂದ ಈ ರೀತಿ ಒಂದು ತಿಕ್ಕಾಟ ಕಾಣ್ತಿದೆ ಅಂದ್ರೆ ನಿಜವಾಗ್ಲೂ ಎಲ್ಲಾದ್ರೂ ದೊಡ್ಡವರ ಕೈವಾಡ ಇರುತ್ತಾ? ಅಷ್ಟು ಕಷ್ಟನ, ಅಷ್ಟು ಜಟಿಲನ ಈ ಒಂದು ಕೇಸನ್ನ ಕಂಡುಹಿಡಿಯೋದು. ಹೌದೌದು, ಎಷ್ಟೋ ವರ್ಷದ ಕೇಸ್ಗಳು ಎಲ್ಲ ಸಾಲ್ವ್ ಆಗಿದೆ. ಈ ಕೇಸ್ಗಳು ಯಾಕೆ ಇಷ್ಟು ನಿಗೂಢವಾಗಿದೆ ಜನರ ಪ್ರಶ್ನೆ. ಹಾಗಾಗಿ ಇಲ್ಲಿ ಸಮೀರ್ ಒಬ್ಬ ಮುಸ್ಲಿಂ ಅಥವಾ ಯೂಟ್ಯೂಬರ್ ಲಾಭಕ್ ಮಾಡ್ದ, ಈಗ ಮಾಡ್ದ ಅನ್ನೋದಕ್ಕಿಂತ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಈ ಒಂದು ಸಂಚಲನ ಇದೆಯಲ್ಲ ಸೃಷ್ಟಿಸಿರೋದು, ಅದಕ್ಕಾದ್ರೂ ನಾವು ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿ ಹೌದು ಯಾರು ಅಪರಾಧಿಗಳು ಅವರು ಎದುರಿಗೆ ಬರಬೇಕು ಅನ್ನೋಂಥದ್ದು ಗೊತ್ತಾಗ್ಬೇಕು, ಸತ್ಯ ಗೊತ್ತಾಗಬೇಕು. ಈಗ ಸಮೀರ್ ಅವ್ರ ವಿಡಿಯೋ ಮಾಡೋದನ್ಕ ಸ್ವಲ್ಪ ತಣ್ಣಗೆ ಇದ್ದಂಥದ್ದು ಈಗ ಮತ್ತೆ ಬುಗ್ಲದಿದೆ. ಎಲ್ಲ ಕೂಡ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲವೂ ಕೂಡ ಸೌಜನ್ಯ ಪರ ನಿಲ್ತಾ ಇದ್ದಾರೆ, ಮತ್ತು ಅದೇ ರೀತಿ ಸಮೀರ್ನ ಕೂಡ ಪರವಾಗಿ ನಿಲ್ತಾ ಇದ್ದಾರೆ. ಕಮೆಂಟ್ಗಳು ಈಗ ನಾವು ಮಾಡಿದಾಗ್ಲೂ ಕೂಡ ಒಂದಿಷ್ಟು ಯಾರು ಗೊತ್ತಿಲ್ಲ, ಏನು ಸೌಜನ್ಯ ಪರ ಇರುವವರು ಕೂಡ ನಮಗೆ ಸಪೋರ್ಟ್ ಮಾಡಬಹುದು ಅಥವಾ ನಮ್ಮ ಹೇಳಿಕೆಗೆ ಇದ್ ಮಾಡ್ಬೋದು, ಯಾರು ವಿರುದ್ಧವಾಗಿ ಕೂಡ ಮಾಡ್ಬೋದು. ಅದೆಲ್ಲ ಪ್ರಶ್ನೆ ಇಲ್ಲಿ ನಾಳೆ ಸೌಜನ್ಯ ಪರ ಅಥವಾ ನೊಂದವರ ಪರವಾಗಿ ನಿಲ್ಲುವಂತ ಯಾವುದೇ ವ್ಯಕ್ತಿ, ಆ ವ್ಯಕ್ತಿಗೆ ಖಂಡಿತವಾಗ್ಲೂ ನಾವು ಪ್ರತಿಯೊಬ್ರು ಸಪೋರ್ಟ್ ಮಾಡ್ಬೇಕು. ನೀವು ಸಪೋರ್ಟ್ ಮಾಡದೆ ಹೋದ್ರೆ ನಿಮಗೆ ನ್ಯಾಯ ಎಲ್ಲಿ ಸಿಗ್ಬೇಕು? ನಾವು ಹೋಗೋದಿಲ್ಲ, ನಾವು ಹೋಗಲ್ಲ, ನೀವು ಬರೋದಿಲ್ಲ. ಯಾರು ಬರ್ತಾರೋ ಅವನಿಗೂ ನಾವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೇಗೆ? ಹೌದೌದು, ಎಲ್ಲಿ ನ್ಯಾಯ ಸಿಗುತ್ತೆ? ಗಾಂಧೀಜಿ ಮತ್ತೆ ನಾವೇ ಕೂಗ್ತೀವಿ ರಾಮರಾಜ್ಯ ಎಲ್ಲಿ ಸ್ಥಾಪನೆ ಆಗಲ್ಲ, ಮತ್ತೆ ನಾವೇ ಕೂಗ್ತೀವಿ ಏನು ಆ ಕೇಸ್ ಹಾಗೆ ಆಯ್ತು, ಈ ಕೇಸ್ ಹೀಗೆ ಆಯ್ತು, ಇದಕ್ಕೆ ನ್ಯಾಯ ಸಿಗ್ಲಿಲ್ಲ. ನ್ಯಾಯ ಸಿಗೋದು ಹೇಗೆ ಗುರು? ಈಗ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳೋಣ. ಈಗ ಯಾವ್ದೋ ಒಂದು ಬಡವ್ರದ್ದು ಒಂದು ಮನೆ ಅನ್ಕೊಳ್ಳೋಣ.
ಮನೆ ಏನಾಯ್ತು, ಕೆಡವಾಯ್ತು ಅಥವಾ ಮಳೆಯಲ್ಲಿ ಬಿತ್ತು, ಏನಾಯ್ತು, ಸರ್ಕಾರದಿಂದ ಅದಕ್ಕೆ ಅನುದಾನ ಸಿಗ್ಲಿಲ್ಲ, ಏನು ಸಿಗ್ಲಿಲ್ಲ ಅಂದಾಗ ಅವ್ರು ಏನ್ ಮಾಡ್ಬೇಕು, ಕೊನೆಯ ಹಂತದಲ್ಲಿ ಯಾರು ಇಲ್ಲ, ಸಪೋರ್ಟ್ ಇಲ್ಲ, ಪಂಚಾಯತಿಂದ ಸಿಗೋದಿಲ್ಲ, ಎಲ್ಲಿ ಸಿಗೋದಿಲ್ಲ ಅಂದಾಗ ಎಲ್ಲ ಹೋರಾಟದ ದಾರಿ ಹಿಡಿಬೇಕು. ದಾರಿ ಹಿಡಿದು ಅವರೇ ಆ ಮನೆ ಕಳ್ಕೊಂಡವರೇ ಬಂದು ಕೂತ್ಕೊಂಡು ನಾನು ಪ್ರತಿಭಟನೆ ಮಾಡ್ತೀನಿ ಅಥವಾ ಹೋರಾಟ ಮಾಡ್ತೀನಿ ಅಂತ ಹೇಳಿದಾಗ ನಾವುಗಳು ಅದೇ ದಾರಿಯಲ್ಲಿ ಹೋಗುವಾಗ ಅದೇ ತಾಲೂಕು ಕಚೇರಿ ಮುಂದ್ಗಡೆನೋ, ಅದು ಮಿನಿ ವಿಧಾನಸೌಧದ ಮುಂದೆನೋ, ಅಥವಾ ಫಾರೆಸ್ಟ್ ಆಫೀಸ್ ಮುಂದೆನೋ, ಅಥವಾ ಸರ್ಕಲ್ ಅಲ್ಲೋ ಎಲ್ಲೋ ಕೂತಿದ್ದಾಗ ನಾವು ನೋಡ್ಕೊಂಡೇ ಹೋಗ್ತೀವಿ. ನಾವೆಂತ ಮನುಷ್ಯರಾಗಿರ್ಬೋದು, ಯಾಕೆ ನಮ್ಮಲ್ಲೂ ಒಂದು ಹೋರಾಟದ ಕಿಚ್ಚಿಲ್ವಾ, ನಮಗೊಂದು ಸ್ವಾಭಿಮಾನ ಇಲ್ವಾ, ಯಾರೋ ಒಬ್ಬ ಕಷ್ಟದಲ್ಲಿದ್ದಾರೆ ಅಂತ ಹೇಳಿ ಅವ್ರಿಗೆ ಸಹಾಯ ಮಾಡೋ ಗುಣ ನಮ್ಮಲ್ಲಿ ಇಲ್ವಾ? ಹೋಗಿ ವಿಚಾರವನ್ನು ತಿಳ್ಕೊಳ್ಳಿ. ನ್ಯಾಯಯುತವಾಗಿ ಇದೆ, ನಾವು ಇವರೊಂದಿಗೆ ಕೂತ್ಕೊಂಡ್ರೆ ಖಂಡಿತವಾಗಿ ಇವ್ ನ್ಯಾಯ ಸಿಗುತ್ತೆ ಅಂತ ಹೇಳಿ ಖಂಡಿತ ಕೂತ್ಕೊಳ್ಳೋಣ. ಅವ್ರ ಜೊತೆ ಒಂದು 10-20 ನಿಮಿಷ ಕೂತ್ಕೊಳ್ಳೋದು ಏನ್ ತಪ್ಪಿದೆ? ಅವ್ರ ಬಗ್ಗೆಯಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ಗಳನ್ನು ಅಥವಾ ಆರ್ಟಿಕಲ್ಗಳನ್ನು ಬರೆಯೋದು ಏನ್ ತಪ್ಪಿದೆ? ಅವ್ರ ಬಗ್ಗೆಯಲ್ಲಿ ಅಧಿಕಾರಿಗಳ ಜೊತೆ ಮಾತಾಡೋದು ಏನ್ ತಪ್ಪಿದೆ? ನಮ್ಮಿಂದ ಯಾರಿಗಾರು ಹೋಗುತ್ತಲ್ಲ, ಈಗ ಅನ್ಯಾನಿಗೂಡಿರಲ್ಲ ಅಂತಾರಲ್ಲ, ಹಾಗೆ ಒಬ್ಬ ವ್ಯಕ್ತಿಗೆ ಸಪೋರ್ಟ್ ಮಾಡ್ತಾನೆ ಖಂಡಿತವಾಗ್ಲೂ ಅವನು ಆವಾಗ ಏನಾಗ್ತದೆ, ನೆಕ್ಸ್ಟ್ ಒಂದು ಮನೆ ಅಥವಾ ಏನೋ ಆಯ್ತು ಅಂದಾಗ ಅಧಿಕಾರಿಗಳು ದಡ ಬಳಸ್ಬಿಟ್ಟು ಹೋಗ್ತಾರೆ. ಅವ್ನು ಬೇಕಾಗಿದ್ದೇನ್ ಮಾಡ್ತಾರೆ, ಪಟಪಟನ್ ಮಾಡ್ಕೊಡ್ತಾರೆ. ನೀವು ಕೇಳೋರೇ ಇಲ್ಲ ಅಂತ ಹೇಳೋ, ಕೊಡೋರು ಎಲ್ಲಿರ್ತಾರೆ? ಇದು ಪ್ರಶ್ನೆ ಇಲ್ಲಿ. ಹೌದು, ಯಾಕಂದ್ರೆ ಧರ್ಮಸ್ಥಳ ಅನ್ನುವ ಒಂದು ಸ್ಥಳ ಏನಿದೆ, ಕೋಟ್ಯಾಂತರ ಭಕ್ತಾದಿಗಳ ಒಂದು ಸ್ಥಳ, ಪವಿತ್ರ ಸ್ಥಳ ಅಂತಾನೆ. ಯಾಕಂದ್ರೆ ಅಲ್ಲಿ ಏನಿಲ್ಲ ಅಂದ್ರೂ ಅಲ್ಲಿ ಪ್ರಸಾದ ರೂಪದಲ್ಲಿ ಸ್ವೀಕರಿಸುವಂತ ಅನ್ನದ ಋಣ ಎಲ್ಲರ ಮೇಲೆ ಇರುತ್ತೆ ಅಂತ ಒಂದು ಕ್ಷೇತ್ರ. ಅಂತ ಒಂದು ಕ್ಷೇತ್ರದಲ್ಲಿ ಆ ಮಂಜುನಾಥನ ಕೃಪೆಯಿಂದಲೇ ಸಮೀರ್ ಹೇಳಿರ್ಬೋದು. ಆ ರೀತಿ ಯೋಚನೆ ಮಾಡಿದ್ರೆ ಒಳ್ಳೇದಲ್ವಾ? ಒಂದು ಹೆಣ್ಣಿಗೆ ಆ ಮಂಜುನಾಥ ಸ್ವಾಮಿಯ ಕೃಪೆಯಿಂದಲೇ ನ್ಯಾಯ ಸಿಗೋದಾದ್ರೆ 12 ವರ್ಷದ ನಂತರ ಮತ್ತೆ ಜೀವಂತ ಪಡೆದಿದೆ ಅಂದ್ರೆ ನಿಜವಾಗ್ಲೂ ಗ್ರೇಟ್. ಮತ್ತೆ ಅದಕ್ಕೆ ಸಿಕ್ಕಿರುವಂತ ಪ್ರತಿಕ್ರಿಯೆ ಇಡೀ ರಾಜ್ಯದ ಮೂಲೆ ಅದು ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು. ಬರೀ ನಮ್ಮ ರಾಜ್ಯ ಅಲ್ಲ, ಹೊರ ರಾಜ್ಯದಿಂದ ನಾನು ಮೊನ್ನೆ ನೋಡಿದೆ, ಇಂಗ್ಲಿಷ್ ನ್ಯೂಸ್ ಚಾನಲ್ ಅಲ್ಲಿ ಅದೇ ಬರ್ತಿತ್ತು, ನಾರ್ತ್ ಇಂಡಿಯಾ. ಆಮೇಲೆ ತೆಲುಗು ಸುಮಾರು ಯೂಟ್ಯೂಬರ್ಸ್ ಎಲ್ಲ ಇದ್ರ ಬಗ್ಗೆ ಮಾತಾಡಿದ್ದಾರೆ. ತುಂಬಾ ಭಾರಿ ಇದಿದೆ, 12 ವರ್ಷ ನಂತರ ಆಗಿದೆ, ಶಿಕ್ಷೆ ಆಗ್ಲೇಬೇಕು. ಯಾರು ಅಂತ ಎಲ್ಲರ ಪ್ರಶ್ನೆ ಅದೇ, ಅಪರಾಧಿ ಯಾರು ಅನ್ನೋದು ಗೊತ್ತಾಗ್ಬೇಕು. ಇಂಥವ್ರೇ, ಇಂಥ ಮನೆತನದವರೇ ಅಥವಾ ಇಂಥ ಶ್ರೀಮಂತರೇ, ಇಂಥ ಬಡ ಅಂತ ಯಾರು ಹೇಳ್ತಾ ಇಲ್ಲ. ಒಬ್ಬ ಈ ವಿಷಯದಲ್ಲಿ ಅರೆಸ್ಟ್ ಆಗಿದ್ದ, ಅವನು 10 ವರ್ಷದ ನಂತರ ಎಲ್ಲಾ ಸಾಕ್ಷ್ಯಗಳನ್ನೆಲ್ಲ ನೋಡಿದ್ಮೇಲೆ ನಿರಪರಾಧಿ ಅಂತ ಹೊರಗೆ ಬಂದಿದ್ದಾನೆ. ಹಾಗಾದ್ರೆ ಕೊಂದವರು ನಿಜವಾದ ಅಪರಾಧಿ ಯಾರು? ಸಂತೋಷ್ ರಾವ್ ಅಲ್ಲ ಹಾಗಾದ್ರೆ ಅಪರಾಧಿ ಯಾರು? ಇದು ಕಟ್ಟ ಕಡೆಯ ಪ್ರಶ್ನೆ. ಇದಕ್ಕೆ ಸಿಗ್ಲೇಬೇಕು. ಇದು ಸಿಕ್ಕಿದಾಗ ಮಾತ್ರ ಸೌಜನ್ಯಾತ್ಮಕ್ಕೆ ಒಂದು ಶಾಂತಿ ಸಿಗುತ್ತೆ. ಮತ್ತು ಸುಮಾರು ಜನ, ಈಗ ಮಹೇಶ್ ತಿಮ್ಮರೋಡಿ ನೇತೃತ್ವ, ಗಿರೀಶ್ ಮಟ್ಟಣ್ಣನವರ ನೇತೃತ್ವದಲ್ಲಿ ಏನು ಹೋರಾಟ ಮಾಡ್ತಿದ್ದಾರೆ, ಅದಕ್ಕೊಂದು ನ್ಯಾಯ ಸಂದಾಗ ಆಗುತ್ತೆ. ಹಾಗಾಗಿ ಇಡೀ ಕರ್ನಾಟಕದ ಜನತೆಯಲ್ಲಿ ನಮ್ಮ ಕಳಕಳಿಯ ಮನವಿ, ಯಾವುದೇ ಕಾರಣಕ್ಕೆ ಯಾವುದೇ ಒಂದನ್ನ ದೂರು ಮಾಡಿ ಹೇಳ್ತಾ ಇಲ್ಲ. ಟೋಟಲಿ ಆಗಿ ಒಂದು ಹೆಣ್ಣಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ ಆ ಅಪರಾಧನ ಮಾಡಿದ ಅಪರಾಧಿಯ ನಮಗೆ ಕಟ್ಟಕಡೆಯಾದಾಗಿ ಗೊತ್ತಾಗ್ಬೇಕು. ಪುಣ್ಯಕ್ಷೇತ್ರ ಪುಣ್ಯಕ್ಷೇತ್ರ, ಆ ಪುಣ್ಯಕ್ಷೇತ್ರದಲ್ಲಿ ಯಾರು ಮಾಡ್ತಿದಾರೆ ಅಂತ ಹೇಳ್ತಾ ಇಲ್ಲ, ಪುಣ್ಯಕ್ಷೇತ್ರದಲ್ಲಿ ನಡೀತಿರುವಂತ ಇಂಥ ಅನೀತಿ, ಅನಾಚಾರ, ಇಂಥ ದೌರ್ಜನ್ಯಗಳು ಕೊನೆ ಆಗ್ಬೇಕು. ಹೇಳಿದ್ರೆ ಧರ್ಮಸ್ಥಳ ಅಂತ ನೀವೇನ್ ಹೇಳಿದ್ರಿ, ಅದು ಪುಣ್ಯಕ್ಷೇತ್ರ. ಲಕ್ಷಾಂತರ ಜನಗಳು ಏನು ಅದಕ್ಕೆ ನಾವು ನೋಡ್ತಾ ಇದೀವಿ. ಒಂದು ಶಿವರಾತ್ರಿ ಸಂದರ್ಭದಲ್ಲಿ ಇಷ್ಟೆಲ್ಲ ನಂಬಿಕೆ ಇರುವಂತ ಆ ಒಂದು ಕ್ಷೇತ್ರದಲ್ಲಿ ಈ ಸೌಜನ್ಯ ಕೊಲೆ ಮಾಡಿದವ್ರು ಯಾರು ಗೊತ್ತಾಗಿ ಅವ್ರಿಗೆ ಶಿಕ್ಷೆ ಆದಾಗ ನಿಮ್ಮ ಭಕ್ತಾದಿಗಳು ಹೌದೌದು ಇನ್ನೂ ಜಾಸ್ತಿ ಆಗುತ್ತೆ. ಹೌದು, ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ, ಈಗ ಯಾರು ಮಾಡಿದ್ರೆ ಅನ್ನೋ ಪ್ರಶ್ನೆಗಿಂತ ಈಗ ನಾವು ಸೋಷಿಯಲ್ ಮೀಡಿಯಾ ತುಂಬಾ ಜನ ನೋಡ್ತಾ ಇದೀವಿ. ಧರ್ಮಸ್ಥಳದ ಬಗ್ಗೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕಂಟಿನ್ಯೂಸ್ ಆಗಿ ಅಲ್ಲಿ ಹೋಗ್ತಾ ಇರೋ ವ್ಯಕ್ತಿಗಳೇ ಧರ್ಮಸ್ಥಳ ಬಗ್ಗೆ ಅಸಹ್ಯ ಪಡುವಂಗಾಗಿದೆ. ಇಂಥ ಕ್ಷೇತ್ರ ಸಹಜವಾಗಿ ಆ ಭಾವನೆ ಮೂಡುವುದು ಸಹಜ. ಆ ರೀತಿ ಆದಾಗ ಆ ರೀತಿ ಭಾವನೆ ಬರಬಾರ್ದು. ಯಾಕಂದ್ರೆ ಅಂತ ಒಂದು ಕ್ಷೇತ್ರ ಇನ್ನು ಮುಂದುವರಿಬೇಕು, ಇನ್ನು ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಅನ್ನ ಸಂತರ್ಪಣೆ ಮಾಡಬೇಕು, ಆಗ್ಬೇಕು. ಅದೆಲ್ಲ ಆಗಿ ಕಳಂಕವನ್ನ ತೊಡೆದಾಕ್ಬೇಕು ಅಂದ್ರೆ ಸೌಜನ್ಯಳ ಅಪರಾಧಿ ಯಾರು ಅಂತ ಗೊತ್ತಾಗ್ಬೇಕು. ಇದು ನಮ್ಮ ಒಂದು ಉದ್ದೇಶ. ಹಾಗಾಗಿ ನಾವು ಸಮೀರ್ ಪರವಾಗಿ ಸದಾ ನಿಲ್ತೇವೆ. ಸಮೀರ್ ಪರವಾಗಿ ನಿಲ್ತೀವಿ, ನ್ಯಾಯದ ಪರವಾಗಿ ಅವರ ಪರವಾಗಿ. ಹೌದು, ನ್ಯಾಯದ ಪರವಾಗಿ ನಾವು, ನ್ಯಾಯದ ಪರ ಇರುವವರ ಜೊತೆಯಲ್ಲಿ ಪರ ನಾವು. ಹೌದು, ಖಂಡಿತವಾಗ್ಲು. ಈಗಾಗಲೇ ತುಂಬಾ ಯೂಟ್ಯೂಬರ್ ಕೂಡ ಸಪೋರ್ಟ್ ಮಾಡಿದ್ದಾರೆ, ಸಮೀರಿಗೆ ಮಾತಾಡಿ ಸಪೋರ್ಟ್ ಮಾಡಿದ್ದಾರೆ. ಅವ್ನ್ ಬೆನ್ನಿ ನಿಂತಾರೆ, ಅವನ ಪರವಾಗಿ ಹಲವಾರು ವಿಡಿಯೋಗಳು ಕೂಡ ಮಾಡಿದ್ದಾರೆ. ನಾವು ಈ ನಮ್ಮ ಅಟ್ ನ್ಯೂಸ್ ಕನ್ನಡದ ಮೂಲಕ ಸಮೀರ್ ಅವರಿಗೆ ಹೇಳ್ತಾ ಇದೀವಿ, ನಾವು ಸಹ ನೀವು ಯಾವ್ದೋ ಒಂದು ವಿಷಯನ, ಈಗ ಆ ಸೌಜನ್ಯಗಳ ವಿಷಯವನ್ನ ಎತ್ತಿ ಒಂದು ಕೇಸ್ಗೆ ಮರುಜೀವ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಿ.
ಅದಕ್ಕೆ ಬೆಂಬಲವಾಗಿ ನಾವು ಇರ್ತೀವಿ. ಒಂದು ಇದರ ಬಗ್ಗೆಯಲ್ಲಿ ಯಾರ್ಯಾರು ಹೋರಾಟ ಮಾಡ್ತಾರೆ ಅವರಿಗೆ ಆದಷ್ಟು ಬೇಗ ಜಯ ಸಿಗಲಿ, ಸೌಜನ್ಯಳ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದೇ ನಮ್ಮ ಆಶಯ. ಸಮೀರಿಗೆ ಯಾವ ರೀತಿಯಲ್ಲಿ ಯಾವ ರೀತಿಯ ಏನು ಕಾನೂನು ತೊಡ್ಕೊಳ್ಕೊ ಬಂದ್ರು ಕೂಡ ನಾವು ಅವ್ರ ಜೊತೆಲಿ ಕಂಡು ಇಡೀ ಕರ್ನಾಟಕ ರಾಜ್ಯನೇ ಇದೆ. ಮತ್ತೆ ಇನ್ನೊಂದು ವೀಕ್ಷಕರಿಗೆ, ಈಗ ನೀವು ಸಮೀರ್ ಅವ್ರ ವಿಡಿಯೋ ನೋಡಿದ್ರೆ ಕುಲಂಕುಷವಾಗಿ ಅದರಲ್ಲಿ ನೋಡಿ ನೀವೇ ಒಂದು ಡಿಟೆಕ್ಟಿವ್ ಆಗಿ ಹೌದು, ನೀವು ಕರೆಕ್ಟ್ ಆಗಿ ನೋಡಿದಾಗ ಎಲ್ಲಿ ತಪ್ಪು ನಡೆದಿದೆ. ನೀವು ಬೇರೆ ಅಪರಾಧಿಗಳನ್ನೆಲ್ಲ ಸೈಡಿಗೆ ಇಡಿ. ಈಗ ಅಪರಾಧಿ ಹಿಡಿಬೇಕಂದ್ರೆ ನೀವು ಒಂದು ಪತ್ತೆದಾರಿ ಆಗ್ಬೋದು. ಈಗ ನನ್ನ ದೃಷ್ಟಿಕೋನದಲ್ಲಿ ನೋಡಿದಾಗ ಅಲ್ಲಿ ಪ್ರಮುಖವಾಗಿ ಕಾಣದೆ ಪೊಲೀಸ್ ಮತ್ತು ಡಾಕ್ಟರ್ ರಿಪೋರ್ಟ್, ಇವು ಎರಡು ಜನನ ವಿಚಾರಣೆ ಒಳಪಡಿಸಿದ್ರೆ 100ಕ್ಕೆ 100 ಸತ್ಯ ಬರುತ್ತೆ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಹಾಗೆ ಇನ್ನು ಕೆಲವು ಅದರಲ್ಲೆಲ್ಲ ಕೇಸ್ ನಡೆದಲ್ಲಿ ನೀವು ಆ ಅಂಶಗಳನ್ನ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ಎಲ್ಲಿ ಮಿಸ್ಟೇಕ್ ಆಗಿದೆ, ಪೊಲೀಸ್ ಇಲಾಖೆ ಎಲ್ಲಿ ತಪ್ಪು ಮಾಡ್ತು, ಇದನ್ನ ಮತ್ತೆ ಸರ್ಕಾರ ಎಲ್ಲಿ ತಪ್ಪು ಮಾಡ್ತು ಅನ್ನೋಂಥದ್ದು. ಯಾಕಂದ್ರೆ ಇದು ಇತ್ತೀಚೆಗೆ ಹೋದ ವರ್ಷದಲ್ಲಿ ಅದರ ಮುಂದಿನ ವರ್ಷದಲ್ಲೇನೋ ಬಿಜೆಪಿ ಮತ್ತು ಕಾಂಗ್ರೆಸ್ ಕಿತ್ತಾಡ್ತಾ ಇದ್ರು. ನಿಮ್ಮ ಸರ್ಕಾರ ಇತ್ತು ನೀವು ಕೊಡ್ಲಿಲ್ಲ, ನಮ್ಮ ಸರ್ಕಾರ ಇತ್ತು ನಾವು ಕೊಡ್ಲಿಲ್ಲ ಅಂತ ಹೇಳಿ. ಈ ಕಿತ್ತಾಟದಲ್ಲಿ ಅವ್ರವ್ರ ಲಾಭ ಮಾಡ್ತಾರೆ ಬಿಟ್ರೆ ಹೆಣ್ಣಿಗೆ ನ್ಯಾಯ ಕೊಡಿಸೋದಂತೂ ಇಲ್ಲ. ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಘಟನೆ ನಡೆದ ನಂತರ ಇಲ್ಲಿ ಪಕ್ಷಗಳು ಬದಲಾವಣೆ ಆಗಿದೆ. ಇದು ಒಂದು ಪಕ್ಷ ಅಂತಲ್ಲ, ಇಲ್ಲಿ ಬಿಜೆಪಿ ಕೂಡ ಆಡಳಿತ ಮಾಡ್ತು, ಕಾಂಗ್ರೆಸ್ ಕೂಡ ಆಡಳಿತ ಮಾಡಿದೆ. ಈ ಪಕ್ಷಗಳು ಯಾವ ಪಕ್ಷಗಳು ಕೂಡ ಅಲ್ಲೊಂದು ನ್ಯಾಯ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಒಂದು ಒಳ್ಳೆ ತನಿಖೆ ಒಳಪಡಿಸಕ್ ಆಗ್ತಾ ಇಲ್ಲ. ಭಯ ಆಗ್ತಾ ಇದೆಯಾ ಸರ್ಕಾರಕ್ಕೆ? ಈಗಲೂ ಸಹ ವಿಶೇಷ ತನಿಖಾ, ಯಾಕೆ ನಮ್ಮ ದೇಶದಲ್ಲಿ ಉನ್ನತ ತನಿಖಾ ಸಂಸ್ಥೆಗಳಿದೆ, ಅದ್ರ ಕೈ ಯಾಕೆ ಒಪ್ಪಿಸ್ತಾ ಇಲ್ಲ? ಅಲ್ಲ, ಅದೇ ಹೇಳ್ತಿರೋದು, ಈ ರಾಜಕೀಯ ನಾಯಕರು ಅದ್ರ ಬಗ್ಗೆ ಮಾತಾಡಕ್ ಹೋಗ್ತಾ ಇಲ್ಲ. ಯಾಕೆ ಭಯ ಆಗ್ತಾ ಇದೆಯಾ? ಎಲ್ಲೂ ಯಾವುದೇ ಅಧಿಕಾರಿಗಳೆಲ್ಲದು ಕಳ್ಕೊಂಡ್ ಬಿಡ್ತೀವಿ ಅನ್ನೋ ಭಯನ ಅಲ್ಲ? ಇದು ಅನುಮಾನ. ಮುಂದ್ಸತಿ ನಾವು ಚುನಾವಣೆ ನಿಂತ್ರೆ ನಮಗೆ ಎಲ್ಲೋ ಓಟ್ಗಳೆಲ್ಲೋ ಬೀಳೋದು ಎಲ್ಲೋ ಕಡಿಮೆ ಆಗ್ಬಿಡ್ತಾರೆ. ಅಂದ್ರೆ ಇವರ ವಿರುದ್ಧವಾಗಿ ಏನೋ ಮಾತಾಡಿದ್ರೆ ಆ ಕೇಸ್ ನ ನಿಜವಾದ ತನಿಖೆ ಮಾಡಿ ಯಾರು ತಪ್ಪಿಸ್ತಿದ್ರೆ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ನಾವೇನಾದ್ರು ಹೇಳಿಕೆ ಕೊಟ್ರೆ ಅಥವಾ ಅದಕ್ಕೆ ತನಿಖೆಗೆ ಆದೇಶ ಕೊಟ್ರೆ ಎಲ್ಲಾದ್ರೂ ನಮಗೆ ಮುಂದಿನ ಸರ್ತಿ ನಮ್ಮ ವೋಟ್ ಬ್ಯಾಂಕ್ ಬೀಳುತ್ತಾ ಭಯ ಆಗ್ತಾ ಇದೆಯಾ ಇವರಿಗೆ? ಯಾಕಂದ್ರೆ ರಾಜಕಾರಣಿ ದಪ್ಪ ಚರ್ಮದವ್ರು ಅಷ್ಟೆಲ್ಲ ಭಯ ಪಡೋರು. ಈ ಕೇಸಲ್ಲಿ ಯಾಕೆ? ಹೌದೌದು, ತುಂಬಾ ಈಗ ಮೊನ್ನೆಯಿಂದ ಇಷ್ಟೆಲ್ಲಾ ಕೂಗುಗಳೆಲ್ಲ ಜನಸಾಮಾನ್ಯರಿಂದ ಮಾತ್ರ ಕೇಳಿ ಬಂದಿದೆ ಬಿಟ್ರೆ ಯಾವುದೇ ರಾಜಕೀಯ ವ್ಯಕ್ತಿಗಳು ಅಂತ ಹೇಳಿಕೆಗಳೇನು ಕೊಟ್ಟೇ ಇಲ್ಲ. ನೀವು ಗಮನಿಸಿರ್ಬೋದು, ಎಲ್ಲೂ ಕೊಟ್ಟಿಲ್ಲ. ತುಟಿ ಪಿಡಿಕ್ ಮಾತಾಡೋದಿಲ್ಲ. ಅದೇ ನಾನು ಅದನ್ನೇ ಕೇಳಿದ್ದು, ಏನಕ್ಕೆ ಮಾತಾಡ್ತಾ ಇಲ್ಲ ಅಂತ. ಭಯ ಆಗ್ತಾ ಇದೆ. ಇದು ಯಕ್ಷ ಪ್ರಶ್ನೆ. ಇದು ನಿಜವಾಗ್ಲೂ ಯಕ್ಷ ಪ್ರಶ್ನೆ ಹೇಳ್ಬೋದು. ಹೌದು, ಯಾಕಂದ್ರೆ ಒಂದು ಜವಾಬ್ದಾರಿತವಾಗಿ ಸರ್ಕಾರ ಯಾವುದೇ ಇರಲಿ ಇದ್ರೆ ನಮ್ಮ ರಾಜ್ಯದ ಹೆಣ್ಣು ಮಕ್ಕಳಿಗೆ ನ್ಯಾಯ ಒದಗಿಸ್ತೀವಿ, ರಕ್ಷಣೆ ಕೊಡ್ತೀವಿ ಅನ್ನೋದಾಗಿದ್ರೆ ಇಷ್ಟೊತ್ತಿಗಾಗ್ಲೇ ಉನ್ನತ ತಂಡಕ್ಕೆ ಈ ಕೇಸನ್ನ ಕೊಟ್ಟು ತನಿಖೆ ನಡೆಸಬೇಕಂದ್ರೆ ಸುಮ್ಮನೆ ದುಡ್ಡು ಖರ್ಚು ಮಾಡಿ ಏನು ಸಿಗ್ಲಿಲ್ಲ ಅಂತೇಳಿ ಕೈ ಬಿಡುವಂತದ್ದಲ್ಲ. ಅಪರಾಧಿ ಯಾರು ಮತ್ತೆ ಇನ್ನೊಬ್ಬ ಸಂತೋಷ್ ಅಂತ ಇನ್ಯಾರೋ ಒಬ್ಬ ದಯವಿಟ್ಟು ಅಂತ ತಪ್ಪನ್ನು ಹಾಕ್ಬೇಡಿ. ಸಂತೋಷ್ ರಾವ್ ಅಂತ ಅಮಾಯಕನ ಕೂಡ ಹಾಕಿ 10 ವರ್ಷವನ್ನ ಜೀವನ ನರಕ ಮಾಡಿ ಮತ್ತೆ ಕೊನೆಗೆ ನೀನ್ ತಪ್ಪಿತಸ್ಥಲ್ಲಪ್ಪ ಹೋಗು ಅಂತ ಹೇಳಿದ್ರೆ ಅವನ 10 ವರ್ಷದ ಜೀವನ ಮರಳಿ ಯಾರು ಕೊಡ್ತಾರೆ? ಅವನ 10 ವರ್ಷದ ಅವನ ಆ ಒಂದು ಏನು ಸ್ವತಂತ್ರವಾಗಿ ಎಲ್ಲೋ ಬದುಕ್ತಾ ಇದ್ದವನು, ಮಾನಸಿಕನೋ ಏನೋ ಹೇಗಿರ್ಲಿ, ಆ ಸ್ವತಂತ್ರವಾಗಿ ಎಲ್ಲೆಲ್ಲೋ ಬದುಕ್ತಾ ಇದ್ದವನು, ಅವನು ಉರುಳಿಸಿದ ಏನೋ ಮಾಡ್ತಾ ಇದ್ದ. ಅವನ 10 ವರ್ಷದ ಅವನ ಆ ಸುಂದರ ಕ್ಷಣಗಳನ್ನ ಯಾರು ಕೊಡ್ತಾರೆ? ಸುಮ್ಮನೆ ಕ್ಷಣಗಳನ್ನ ಯಾರು ಕೊಡ್ತೀರಾ? ಜವಾಬ್ದಾರಿ ನೀವು ತನಿಖೆ ಮಾಡೋ ಒಟ್ಟಿನಲ್ಲಿ ಇಡೀ ದೇಶ ರಾಜ್ಯ ಜನ ಇದು ಪ್ರೆಷರ್ ಆಗ್ತಾ ಇದಾರೆ. ಎಲ್ಲರೂ ಇದ್ರ ಬಗ್ಗೆ ಮಾತಾಡ್ತಾ ಇದಾರೆ. ಅಯ್ಯೋ ಇದು ಯಾಕೋ ದೊಡ್ಡ ತಲೆನೋವಾಗೋ ರೀತಿ ಇದೆ ಅಂತ ಹೇಳಿ ಯಾರೋ ಒಬ್ಬನ್ನ ಮತ್ತೆಲ್ಲೋ ಒಳ್ಳೆ ಬದಿಲ್ಲೋ ಅಲ್ಲೆಲ್ಲ ಮಲಗಿದವನ್ನ ಹೊಡೆದು ಬಡ್ದು ಮತ್ತೆಲ್ಲರೂ ಕೇಸ್ ಫಿಕ್ಸ್ ಮಾಡಬೇಡಿ. ಅವ್ರನ್ನ ಮಾಡಿದ್ರೆ ಮುಂದೆ ಏನು ಅಂದ್ರೆ ಇಡೀ ರಾಜ್ಯದಲ್ಲಿ ಇಂಥ ಅನೇಕ ಪ್ರಕರಣಗಳು ಸ್ಟಾರ್ಟ್ ಆದಾಗ ಅಮಾಯಕರು ಬಲಿ ಆಗ್ತಾರೆ. ಇದಂತೂ ಬರ್ದಿಟ್ಕೊಳ್ಳಿ. ಸುಮ್ನೆ ಯಾರನ್ನ ತಗೊಂಡೋಗಿ ಕೇಸ್ ಫಿಕ್ಸ್ ಮಾಡಿ ಹೆದರಿಸಿ, ಯಾಕಂದ್ರೆ ಸಾಮಾನ್ಯ ಜನರಿಗೆ ಇನ್ನೂ ಕಾನೂನಿನ ಅರಿವಿಲ್ಲ. ಒಂದು ಕಾನೂನನ್ನು ಎದುರಿಸ್ಬೇಕು ಏನು ಗೊತ್ತಿಲ್ಲ. ನೀವು ಅದೇ ಈಗ ನಾವೇನು ಮಾತಾಡ್ದು DNA ಟೆಸ್ಟ್ ಅಂತ ಹೇಳಿ ಸ್ವಲ್ಪ ಓದು ಬರ ಗೊತ್ತಿದ್ದಾನಾದ್ರೆ ಧೈರ್ಯವಾಗಿ ನ್ಯಾಯಾಲಯದ ಮುಂದೆ ಹೇಳ್ತಾನೆ, ಓಕೆ ಸರ್ ಅಷ್ಟು ಅನುಮಾನ ಇದ್ರೆ DNA ಟೆಸ್ಟ್ ಮಾಡಿಸಿ ಅಂತ. ಜನಸಾಮಾನ್ಯನಿಗೆ ಅದು ಬರಲ್ಲ. ಇಲ್ಲ ಸರ್ ನಾನು ಮಾಡಿಲ್ಲ ಅಂತ ಹೇಳ್ತಾನೆ ಬಿಟ್ರೆ ತುಂಬಾ ಕ್ರೂರವಾಗಿ ಹಿಂಸೆ ಕೊಟ್ಟಾಗ ಆಯ್ತು ಸರ್ ಒಪ್ಕೊಬಿಡ್ತೀನಿ ಅಂತ ಸಂತೋಷ. ಹಾಗಾಗಿ ಅಷ್ಟು ಜೈಲಲ್ಲಿ ಇರೋದು. ಅವನು ಬುದ್ಧಿವಂತನಾಗಿದ್ದಿದ್ರೆ ಅವನು ಅವಾಗ್ಲೇ ಹೇಳ್ತಿದ್ದ, ಓಕೆ ಸರ್ ನಾನು ಅತ್ಯಾಚಾರ ಮಾಡಿದ್ರೆ ನನ್ನ DNA ಟೆಸ್ಟ್ ಅವಳ ಏನು ಮರ್ಮಾಂಗದಲ್ಲಿತ್ತು ಸ್ಪರ್ಮು ಅದ್ರ ಟೆಸ್ಟ್ ಮಾಡಿಸಿ ಸರ್ ಅಂತ ಅವತ್ತೇ ಹೇಳ್ತಿದ್ದ, ಅವತ್ತೇ ಇದ್ ಮಾಡ್ತಿದ್ದ. ಅವನು ಯಾಕೆ ಹೇಳಿಲ್ಲ ಅಂದ್ರೆ ಅವನು ಮಾನಸಿಕ ಅನ್ನೋದು ಸಾಬೀತಾಗಿತ್ತು. ಜನಸಾಮಾನ್ಯ ಅಷ್ಟು ನಾಲೆಡ್ಜ್ ಇಲ್ದಿದ್ದ ಅವನು. ಈಗ ಏನಾಗಿದೆ ಅಂತ ಹೇಳಿದ್ರೆ
ಈಗ ಒಬ್ಬ ಸಾಮಾನ್ಯ ಯಾರೋ ಒಬ್ಬ ವ್ಯಕ್ತಿ ಇಂಥ ಪ್ಲೇಸ್ ಅಲ್ಲಿ ಸುತ್ತಾಡೋಕೆ ಭಯ ಪಡ್ಬೇಕಾಗುತ್ತೆ. ಹೌದು, ಖಂಡಿತ. ಅಲ್ಲಿ ಏನಾದ್ರು ಆಯ್ತು ಅಂತ ಹೇಳಿ ನನ್ನ ತಗೊಂಡೋಗಿ ಎಲ್ಲಿ ಜೈಲಿಗೆ ಹಾಕ್ತಾರೋ ಆಗ್ತಾರೋ ಅಂತ. ಅಂತ. ಮತ್ತೆ ಈಗ ಹೇಗೆ ಯಾವ ಧೈರ್ಯದಲ್ಲಿ ಒಂದು ಯಾವ್ದೋ ತೀರ್ಥಕ್ಷೇತ್ರಕ್ಕೋ ಇನ್ಯಾವುದೋ ಒಂದಿಕ್ಕೂ ಯಾವ ಧೈರ್ಯದಲ್ಲಿ ಹೋಗ್ತೀರಿ? ಹೌದು ಹೌದು ಹೌದು. ಒಂದೆರಡು ದಿನ ಅಲ್ಲಿ ಉಳ್ಕೊಂಡು ಅಲ್ಲೇನೋ ಒಂದು ಘಟನೆ ಆಯ್ತು ಅಂತ ಹೇಳಿದಾಗ ಹೌದು, ಕೆಲವರು ಈ ಹೋದಾಗ ಎಲ್ಲಾರು ಸ್ನೇಹಿತರು ಬಿಟ್ಟು ಹೋದ್ರು, ಹಾ. ಫೋನ್ ಇರಲ್ಲ, ಅಥವಾ ಏನೋ ದುಡ್ಡು ಒಂದು- ಖಾಲಿ ಆಯ್ತು, ಏನೋ ಒಂದು ಒಂದೆರಡು ದಿವಸ ಕಾದು ಹೋಗೋಣ ಅಂತ ಇದ್ದವ್ರನ್ನ ಅಂತವ್ರನ್ನ ಈ ರೀತಿ ಇವ್ರು ತಗೊಂಡು ಗಮನ ನೋಡ್ಬಿಟ್ಟು ಯಾರೋ ಒಬ್ಬ ಇದಾನೆ ಅಂತ ಸಿಕ್ಕಾಕ್ಸಿ ತಗೊಂಡೋಗ ಯಾವ್ದೋ ಸಿಕ್ಕದ ಬಕ್ರ ಅಂತ ಹೇಳಿ ಯಾವ್ದೋ ಕೇಸಿ ತಗೊಂಡು ಹೌದು, ಹಾಕಿದ್ರೆ ಅದೇ ಇದ್ರ ಬಗ್ಗೆ ನಮ್ಮ ವೀಕ್ಷಕರು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಖಂಡಿತ ತಿಳಿಸ್ಬೇಕು. ಮಾಡಿ. ಖಂಡಿತವಾಗ್ಲಿ ನಿಮ್ಮ ಕಮೆಂಟ್ಗಳು ಹೌದು, ಇದ್ರಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು ನ್ಯಾಯಪರವಾಗಿರೋ ಒಂದು ಕಮೆಂಟ್ ಮಾಡಿ. ದಯವಿಟ್ಟು ಅಲ್ಲಿ ಏನೋ ಸೌಜನ್ಯ ಕೇಸಿಂದ ಅದಕ್ಕೆ ನ್ಯಾಯ ಸಿಗ್ಲಿ. ಅಲ್ಲಿ ಮತ್ತೆ ಏನಂದ್ರೆ ನೀವು ಇಲ್ಲಿ ನೇರವಾಗಿ ಮಾತಾಡ್ಬೇಕಾಗಿದ್ದು ಸೌಜನ್ಯ ಕೇಸ್ ಮಾತ್ರ, ಬೇರೆ ಯಾವ್ದು ವಿಷಯಗಳು ಇಲ್ಲಿ ಸುಮ್ಮನೆ ಅಪ್ರಸ್ತುತ. ಅಪ್ರಸ್ತುತ. ಅದು ಅದ್ರಲ್ಲಿ ಏನು ಅರ್ಥ ಇಲ್ಲ. ಅಪರಾಧಿಗಳು ಸಿಕ್ಕಿ ಆದ್ಮೇಲೆ ಮಾತಾಡಬಹುದು. ಅಪರಾಧಿಗಳು ಯಾರು ಅಂತ ಒಬ್ಬ ಕೂಡ ಈ ಕೇಸಲ್ಲಿ ಕೂತಲ್ಲಿಂದಲೇ ಎಲ್ಲರೂ ಹೋಗಿ ಪ್ರತಿಭಟನೆ ಭಾಗವಹಿಸಬೇಕು ಅಂತೇನೂ ಇಲ್ಲ, ಆಗದೆ ಇರಬಹುದು. ಹೌದು ಆದ್ರೆ ಸಾಧ್ಯ ಇದ್ದವರು ಅವ್ರವ್ರ ಊರಲ್ಲಿ, ಅವ್ರವ್ರ ತಾಲೂಕಲ್ಲಿ, ಅವ್ರವ್ರ ಜಿಲ್ಲೆಯಲ್ಲಿ, ಅವ್ರವ್ರ ಹೋಬಳಿಯಲ್ಲಿ, ಅವ್ರವ್ರ ಗ್ರಾಮದಲ್ಲಿ ಹೌದು ಜನಗಳನ್ನ ಸಂಘಟಿಸಿ ಇದ್ರ ಬಗ್ಗೆ ಪ್ರತಿಭಟಿಸಿ, ಅಥವಾ ಬೇರೆ ಬೇರೆ ಮಾರ್ಗಗಳಿದೆ. ಸೋಷಿಯಲ್ ಮೀಡಿಯಾ, ಇವತ್ತು ಸೋಷಿಯಲ್ ಆಗ್ಲಿಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾದಷ್ಟು ಪವರ್ಫುಲ್ ಯಾವ್ದು ಅದ್ರ ಮೂಲಕ ಆದ್ರೂ ನೀವು ಇದ್ರ ಬಗ್ಗೆ ಪ್ರತಿಭಟಿಸಿ. ಧ್ವನಿ ಎತ್ತಬೇಕು. ಒಟ್ಟಾರೆಯಾಗಿ ಇಲ್ಲಿ ಏನಾಗಬೇಕು, ಸೌಜನ್ಯ ಪ್ರಕರಣಕ್ಕೆ ಒಂದು ಅಂತ್ಯ ಸಿಗಬೇಕು, ಹೌದು. ಇದ್ರ ತಪ್ಪಿತಸ್ಥರು ಯಾರನ್ನು ಗೊತ್ತಾಗಬೇಕು. ಮತ್ತೆ ಈ ಒಂದು ಪ್ರಕರಣ ಬಗ್ಗೆ ಮಾತಾಡೋಕೆ ಕೊಲೆ ಬೆದರಿಕೆ ಕೊಡುವಂತದ್ದು, ಅವನ ಎದುರಿಸುವಂತದ್ದು ಮಾಡೋ ಧೈರ್ಯ ಯಾರು ಕೂಡ ಬರಬಾರ್ದು. ಆ ಮಟ್ಟದಲ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ಮುಂದಿನ ಏನು ನೆಕ್ಸ್ಟ್ ಏನ್ ಬರೋರಿದ್ದಾರೆ ಅಂತ ಅತ್ಯಾಚಾರಗಳಿರ್ಬೋದು, ಕೊಲೆಗಾರರು, ಅವ್ರಿಗೆ ಒಂದು ಪಾಠ ಆಗುತ್ತೆ, ಭಯ ಆಗುತ್ತೆ. ಈ ಕೇಸ್ಗಳು ತುಂಬಾ ಪ್ರತಿಭಟನೆಯೊಂದಿಗೆ ಒಂದು ಒಳ್ಳೆ ಅಂತ್ಯ ಕಂಡ್ರೆ ನಾಳೆ ದಿವಸ ನಮ್ಮ ಮನೆ ಹೆಣ್ಣು ಮಕ್ಕಳೇ ಸೇಫ್ ಅಂತ ನಾವು ತಿಳ್ಕೊಬಹುದು. ನಮ್ಮ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಿದಷ್ಟು ಖುಷಿ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಖಂಡಿತವಾಗ್ಲೂ ವೀಕ್ಷಕರೇ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೀವು ಮಾಡಿಲ್ಲ ಅಂದ್ರೆ ಹೌದು, ಪದೇ ಮಾಡಿದ್ರೆ ಮಾಡಿ ಅಂದ್ರೆ ಎಲ್ಲಿ ಮಾಡಿದ್ರು ಯಾರು ಹೊಸ ವ್ಯೂವರ್ಸ್ ಇದಾರೋ ಮತ್ತೆ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರು ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ, ಗ್ರೂಪ್ ಗಳಿಗೆ, ಶೇರ್ ಮಾಡಿ, ಇನ್ನಿತರ ಪೇಜ್ ಗಳಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಒಂದು ಮನವಿ ಮಾಡ್ಕೊಳ್ಳಿ, ರಿಕ್ವೆಸ್ಟ್ ಮಾಡಿ. ನಮ್ಮ ಚಾನಲ್ ನ ಬೆಳೆಸಿ. ಯಾಕೆಂತ ಹೇಳಿದ್ರೆ ಇದು ಏನೋ ದೊಡ್ಡ ಮಟ್ಟದಿಂದ ಮಾಡ್ಕೊಂಡ್ ಬಂದಿರೋ ಚಾನಲ್ ಅಲ್ಲ, ಇದು ಜನಸಾಮಾನ್ಯ ಪರವಾಗಿರುವಂತ ಒಂದು ಚಾನಲ್ ಆಗಿರೋದ್ರಿಂದ ಇಲ್ಲಿ ನಮ್ಮ ಧ್ವನಿ ಜನಸಾಮಾನ್ಯ ಪರವಾಗಿ ಇನ್ನು ಮುಂದೆ ಬರುವಂತದ್ದು, ಇದಕ್ಕಿಂತ ಮೊದಲು ಬರುವಂತದ್ದು ಪ್ರತಿಯೊಂದು ಕೂಡ ಜನಸಾಮಾನ್ಯ ಪರವಾಗಿರುವಂತದ್ದಾಗಿರೋದ್ರಿಂದ ನಮ್ಮ ಚಾನಲ್ ನೀವು ಬೆಂಬಲಿಸಿ ಅಂತ ಕೇಳ್ಕೊಂಡು ಇವತ್ತಿನ ಈ ಒಂದು ಚರ್ಚೆಯನ್ನ ನಾವು ಮುಗಿಸ್ತಾ ಇದ್ದೇವೆ. ಈ ಚರ್ಚೆ ಇವತ್ತಿನ ಚರ್ಚೆ ನಮ್ಮ ಪ್ರವೀಣ್ ಅವರೇ ಪ್ರಾರಂಭ ಮಾಡಿದ್ದು. ಪ್ರವೀಣ್ ಅವರೇ ಖಂಡಿತ ವೀಕ್ಷಕರೇ, ಇವತ್ತೊಂದು ಒಳ್ಳೆ ವಿಷಯಗಳನ್ನ ತಗೊಂಡು ಬಂದಿದ್ದೀವಿ. ಅದ್ರ ಬಗ್ಗೆ ಅಭಿಪ್ರಾಯ ಖಂಡಿತವಾಗಿ ತಿಳಿಸ್ಬೇಕು. ಹಾಗೆ ನಾವು ಸಮೀರ್ ರೊಂದಿಗೆ ನ್ಯಾಯದ ಪರವಾಗಿ ಯಾರೇ ಹೋರಾಟ ಮಾಡಿದ್ರು ಅವರೆಲ್ಲರೊಂದಿಗೆ ನಾವು ಇರ್ತೀವಿ ಅಂತ ಹೇಳ್ತಾ, ಇಂದಿನ ಈ ಕಾರ್ಯಕ್ರಮದ ಚರ್ಚೆ ಹೇಗನ್ನಿಸ್ತು ಅಂತ ಅನಿಸಿಕೆ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಿದ್ದೇವೆ. ಸದಾ ವೀಕ್ಷಿಸ್ತೀರಿ @ನ್ಯೂಸ್ ಕನ್ನಡ. ಗಟ್ಟಿತನದ ದಿಟ್ಟ ಸುದ್ದಿಯೊಂದಿಗೆ ಇದು ಜನಸಾಮಾನ್ಯರ ಧ್ವನಿ.